ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಗೊತ್ತಾ? ಈ ಸೆಕೆಂಡ್ಗೆ ಸೆಕೆಂಡ್ ಥ್ರಿಲ್ ಆಗಿರುತ್ತೆ ಅಲ್ಲ, ಅಂತಹದೊಂದು ಸೂಪರ್ ಆಗಿರುವ ಮೂವಿಯನ್ನೇ ತಂದಿದ್ದೀನಿ. ಸೊ ನಿಜಕ್ಕೂ ತುಂಬಾನೇ ವರ್ತ್ ಆಗಿರುವ ಮೂವಿ. ಫುಲ್ ಮೂವಿಯನ್ನು ಕಂಪ್ಲೀಟ್ ಆಗಿ ನೋಡಿ. ಅಂದ್ರೆ ಒಂದು 5 ಗ್ರೂಪ್ ಆಫ್ ಫ್ರೆಂಡ್ಸ್ ಬೆಟ್ಟಗಳ ಮೇಲೆಲ್ಲ ಹತ್ತಿ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕಾಗಿ ಯಾರಿಗೂ ಇಲ್ಲದೆ ಇರುವ ಕಾಡಿನ ದಾರಿಯಲ್ಲಿ ಇವರುಗಳು ಅಲೋನ್ ಆಗಿ ನಡೆದು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗದಲ್ಲಿ ಒಂದು ಸೀಕ್ರೆಟ್ ಗೇಟ್ ಇರುತ್ತೆ, ಅದನ್ನ ನೋಡ್ಬಿಡ್ತಾರೆ. ಸೊ ಅದನ್ನ ನೋಡಿದ ಮೇಲೆ ಇವ್ರುಗಳಿಗೆ ಏನಾಯ್ತು, ಏನೆಲ್ಲ ಇವ್ರುಗಳು ಮಾಡಿದ್ರು, ಏನೆಲ್ಲ ಅಪಾಯ ಬಂತು, ಅದರಿಂದ ಕೊನೆದಾಗಿ ಇವ್ರುಗಳು ಎಸ್ಕೇಪ್ ಆಗಿ ಬಂದ್ರೋ ಇಲ್ವೋ ಅನ್ನೋದನ್ನ ತುಂಬಾನೇ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಮಗೆ ಹೇಳಿರುವ ಮೂವಿನೇ ಎ ಲೋನ್ಲಿ ಪ್ಲೇಸ್ ಟು ಡೈ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸ್ಕಾಟ್ಲೆಂಡ್ ಅಲ್ಲಿ ಇರ್ತಾ ಇರುವ ಬೆಟ್ಟಗಳನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ಈ ಡ್ರೈಲ್ಯಾಂಡ್ ಬೆಟ್ಟಗಳೆಲ್ಲ ಇರುತ್ತೆ ಅಲ್ವಾ. ಸೊ ಈ ಹೈಕರ್ಸ್ ಗೆಲ್ಲ ಇಂತಹ ಬೆಟ್ಟಗಳನ್ನ ಹತ್ತೋದ್ರಲ್ಲಿ ಅವರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆವಾಗ ಅಲ್ಲಿರುವ ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ಮೂವರು ಮೇಲ್ಗಡೆ ಹತ್ತುತ್ತಿರ್ತಾರೆ. ಅವರುಗಳು ಹತ್ತೋದನ್ನ ನಾವು ಕ್ಯಾಮೆರಾದಲ್ಲಿ ನೋಡ್ಬೇಕಾದ್ರೇನೆ ನಮಗೇನೆ ತುಂಬಾನೇ ಭಯವಾಗ್ತಿರುತ್ತೆ ಅವರುಗಳು ಹೇಗೆ ಹತ್ತುತ್ತಿದಾರೋ. ಸೊ ಆರೆಂಜ್ ಕಲರ್ ಶರ್ಟ್ ಅನ್ನ ಹಾಕೊಂಡು ಫಸ್ಟ್ ಮೇಲ್ಗಡೆ ಹತ್ತುತ್ತಿದ್ದಾನೆ ಅಲ್ವಾ. ಇವನೇನೆ ಆ ಗ್ರೂಪ್ ಗೆ ಲೀಡರ್ ರೀತಿ. ಇವನ ಹೆಸರು ರಾಬ್. ಇವಾಗ ಟೋಟಲ್ ಆಗಿ ಮೂವರು ಬೆಟ್ಟವನ್ನು ಹತ್ತುತ್ತಿರ್ತಾರೆ. ಅದರಲ್ಲಿ ಒಬ್ಳು ಹುಡುಗಿ ಇರ್ತಿದ್ದಾಳಲ್ಲ, ಅವಳೇನೆ ಈ ಮೂವಿಯ ಹೀರೋಯಿನ್. ಮತ್ತೆ ಪಕ್ಕದಲ್ಲಿ ಇನ್ನೊಬ್ಬ ನಿಂತಿದ್ದಾನೆ ಅಲ್ವಾ, ಅವನ ಹೆಸರು ಎಡ್. ಯಾವಾಗ್ಲೂ ಲೀಡರ್ ಸ್ವಲ್ಪ ದೂರ ಮೇಲೆ ಹತ್ಬಿಟ್ಟು ಹಿಂದೆ ಇರೋರಿಗೆ ಕೈಯಲ್ಲಿ ಸಿಗ್ನಲ್ ಅನ್ನ ತೋರಿಸ್ತಾನೆ, ಮೇಲ್ಗಡೆ ಹತ್ತಿ ಬನ್ನಿ ಅಂತ. ಅಂದ್ರೆ ಹೀರೋಯಿನ್ ಮತ್ತೆ ಹೆಡ್ ಗೆ ಆ ಸಿಗ್ನಲ್ ನ ನೋಡ್ಬಿಟ್ಟು ನಂತರವೇ ನಮ್ಮ ಹೀರೋಯಿನ್ ಮತ್ತೆ ಹೆಡ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ಇವಾಗ ಲೀಡರ್ ಸ್ವಲ್ಪ ದೂರ ಮೇಲೆ ಬಂದ ಮೇಲೆ ಕೆಳಗಡೆ ಇರೋರಿಗೆ ಸಿಗ್ನಲ್ ನ ಮಾಡಿ ತೋರಿಸ್ತಾರೆ. ಆ ಸಮಯದಲ್ಲಿ ಕೆಳಗಡೆ ಇರುವ ಹೀರೋಯಿನ್ ಮತ್ತೆ ಹೆಡ್ ಅನ್ನ ನೋಡಿದ್ರೆ ತುಂಬಾ ಹೊತ್ತು ವೇಟ್ ಮಾಡ್ಬಿಟ್ಟು ಸರಿ ಓಕೆ ನಾವು ಫೋಟೋಸ್ ಅನ್ನ ತಗೊಳ್ಳೋಣ, ಇಷ್ಟೊಂದು ಹೈಟ್ ಅಲ್ಲಿ ಇರ್ತಿದೀವಲ್ವಾ, ನೋಡೋದಕ್ಕೆ ಭಯಾನಕವಾಗಿ ಇರ್ತಿದೆ, ಫೋಟೋಸ್ ಅನ್ನ ತಗೊಳ್ಳೋಣ ಅಂತ ಹೇಳ್ಕೊಂಡು ಡಿಫ್ರೆಂಟ್ ಪೋಸಸ್ ಅನ್ನ ಕೊಟ್ಟು ಫೋಟೋಸ್ ಅನ್ನ ತಗೋತಿರ್ತಾರೆ. ಆಗಿರ್ಬೇಕಾದ್ರೆ ಆಕಾಶದಲ್ಲಿ ಏನೋ ಹಾರ್ತಿರುತ್ತೆ. ಅದು ಏನು ಅಂತ ಹೆಡ್ ನೋಡ್ಬೇಕಾದ್ರೆ ಮೇಲ್ಗಡೆ ಆಕಾಶದಲ್ಲಿ ಈಗಲೇನೆ ಹಾರ್ತಿದೆ. ಸೊ ಅದನ್ನ ನೋಡಿ ನಮ್ಮ ಹುಡುಗ ಡಿಸ್ಟ್ರಾಕ್ಟ್ ಆಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಮೇಲ್ಗಡೆ ಇರ್ತಾ ಇರುವ ಲೀಡರು ಅವರು ಹಗ್ಗವನ್ನ ಗೆಲ್ದು ಅಡ್ಜಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಹಗ್ಗದಲ್ಲಿ ಕೆಳಗಡೆ ಇರ್ತಾ ಇರುವ ಹೆಡ್ ಅವನ ಕಾಲು ಸಿಗಾಕೋಬಿಡುತ್ತೆ. ಅಷ್ಟೇ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡದೇ ಇರುವ ಸಮಯದಲ್ಲಿ ಹಗ್ಗ ಎಳೆದಿದ್ರಿಂದ ಮೇಲಿಂದ ಹೀರೋಯಿನ್ ಮತ್ತೆ ಹೆಡ್ ಇಬ್ಬರು ಕೆಳಗಡೆ ತುಪ್ಪಕ್ಕಂತ ಬೀಳ್ತಾರೆ. ಇದ್ರ ಸೇಫ್ಟಿ ರೋಪ್ ಅನ್ನ ಹಾಕಿ ಇವ್ರುಗಳ ಸೊಂಟಕ್ಕೆ ಕಟ್ಕೊಂಡಿರ್ತಾರೆ ಅಲ್ವಾ, ಅದರಿಂದ ಹೇಗೋ ಇಬ್ಬರುವೆ ತಪ್ಪಿಸ್ಕೊತಾರೆ. ಇದನ್ನ ನೋಡಿದ ಲೀಡರ್ ಅಯ್ಯೋ ಅಂತ ಬಡ್ಕೊಂಡು ಅವರಿಬ್ಬರನ್ನು ಕಾಪಾಡೋದಕ್ಕಾಗಿ ಬೇಗ ಕೆಳಗಡೆ ಬರ್ತಾನೆ. ಆವಾಗ ಹೆಡ್ ಭಯದಲ್ಲಿ ಜೋರಾಗಿ ಕಿರ್ಚ್ಕೊತಿರ್ತಾನೆ. ನಮ್ಮ ಹೀರೋಯಿನ್ ಕೂಡ ಹೇ ಹೆಡ್ ಕಿರ್ಚ್ಕೋಬೇಡ ಕಣೋ, ಏನು ಆಗಲ್ಲ ನಮಗೆ ಅಂತ ಹೇಳಿದ್ರು ಹೆಡ್ ಜೋರಾಗಿ ಕಿರ್ಚ್ಕೊತಾನೆ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಲೀಡರು ಹಗ್ಗವನ್ನ ಹಾಕಿ ಕೆಳಗಡೆನೆ ಬಂದ್ಬಿಟ್ಟಿರ್ತಾರೆ ಇವ್ರುಗಳ ಹತ್ರ. ಹೇಗೋ ಇಬ್ಬರನ್ನು ಕಾಪಾಡ್ಬಿಡ್ತಾರೆ. ನಂತರ ಮೂವರುವೆ ಮತ್ತೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾರೆ. ಹೆಡ್ ಇನ್ನವೇ ಭಯದಲ್ಲೇ ಇರ್ತಿದ್ದಾನೆ. ಇದ್ರುವೆ ಹೇಗೋ ಎಲ್ಲರೂ ಮೇಲ್ಗಡೆ ಹತ್ತಿ ಬಂದ್ಬಿಡ್ತಾರೆ. ಬಂದ್ಮೇಲೆ ಕೂಡ ಈ ಹೆಡ್ಗೆ ತುಂಬಾನೇ ಭಯವಾಗ್ತಿರುತ್ತೆ. ಅದಕ್ಕೆ ನಮ್ಮ ರಾಬ್ ಇವೆಲ್ಲ ಏನು ಇಲ್ಲ ಕಣೋ, ಇದಕ್ಕೆಲ್ಲ ನೀನು ಹೆದರ್ಕೋಬೇಡ, ಬಾ ನಾವು ಹೋಗ್ತಾನೆ ಇರೋಣ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹೆಡ್ ಅನ್ನು ಸ್ಟಾಪ್ ಮಾಡಿ ಇಲ್ಲಿ ನೋಡು, ನಾವು ಬೆಟ್ಟ ಹತ್ಬೇಕಾದ್ರೆ ನೀನು ಈ ರೀತಿ ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಿರ್ಬೇಡ, ನಾವು ಬೆಟ್ಟದಲ್ಲಿ ಇರ್ಬೇಕಾದ್ರೆ ನಿನ್ನ ಕಾನ್ಸಂಟ್ರೇಷನ್ ಪೂರ್ತಿ ಇಲ್ಲೇನೆ ಇರ್ಬೇಕು, ಏನಾದ್ರೂ ಚಿಕ್ಕ ಮಿಸ್ಟೇಕ್ ಆಯ್ತು ಅಂದ್ರೆ ಅಷ್ಟೇ ನಾವು ಕೆಳಗಡೆ ಬಿದ್ದು ನಮ್ಮ ಎಲ್ಲರ ಕಥೆಯನ್ನು ಮುಗ್ದೋಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡ್ಬಿಟ್ಟು ಅಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ತಾರೆ. ಸರಿ ಅಂತ ಇವ್ರುಗಳು ಎಲ್ಲಿಗೆ ಬರ್ತಾರೆ ಅಂದ್ರೆ ಆ ಬೆಟ್ಟದ ಮೇಲೆ ಒಂದು ಮನೆ ರೀತಿ ಇರುತ್ತೆ, ಅಲ್ಲಿಗೆ ಬಂದು ಸ್ಟೇ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೆಟ್ಟವನ್ನ ಹತ್ತೋದಕ್ಕೆ ಹೋಗ್ಬಿಡ್ತಾರೆ. ಸೊ ಆಲ್ರೆಡಿ ಆ ಮನೆಯಲ್ಲಿ ಇಬ್ಬರು ಫ್ರೆಂಡ್ಸ್ ಬಂದು ಇವ್ರುಗಳಿಗಾಗಿ ವೇಟ್ ಮಾಡ್ತಿರ್ತಾರೆ. ಇದು ಅಲೆಕ್ಸ್, ಇದು ಅವರ ಹೆಂಡತಿ ಜೆನಿ. ಸೊ ಇವ್ರುಗಳೇ ಬೆಟ್ಟ ಹತ್ತೋದಕ್ಕಾಗಿನೇ ಬಂದಿದ್ದಾರೆ. ಒಂದ್ ದಿನ ಮುಂಚಿತವಾಗಿ ಇಲ್ಲಿಗೆ ಬಂದು ಬೆಟ್ಟವನ್ನ ಹತ್ಬಿಟ್ಟು ಈ ಮನೆಯಲ್ಲಿ ಬಂದು ಸ್ಟೇ ಆಗಿದ್ದಾರೆ. ಇವಾಗ ನಮ್ಮ ಹೀರೋಯಿನ್ ಅವರ ಗ್ಯಾಂಗು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇವತ್ತಿನ ದಿನ ರಾತ್ರಿ ಆ ಮನೆಯಲ್ಲಿ ಸ್ಟೇ ಆಗ್ಬಿಟ್ಟು ನೆಕ್ಸ್ಟ್ ದಿನ ಮತ್ತೆ ಇನ್ನೊಂದು ಬೆಟ್ಟವನ್ನ ಹತ್ತೋದಕ್ಕೆ ಹೊರಡುತ್ತಾರೆ. ಸೊ ಇವಾಗ ಎಲ್ಲರೂ ಆ ಮನೆ ಒಳಗಡೆ ಬರ್ತಾರೆ. ಆ ಮನೆ ಒಳಗಡೆ ಬಂದಿದ್ದ ನಮ್ಮ ಹೆಡ್ಗೆ ಆ ಮನೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಯಾಕೆಂದ್ರೆ ಆ ಮನೆ ಒಳಗಡೆ ಕೆಟ್ಟದಾಗಿ ಸ್ಮೆಲ್ ಎಲ್ಲ ಬರ್ತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳು ಬೆಟ್ಟದಿಂದ ಕೆಳಗಡೆ ಬೀಳ್ಬೇಕಾದ್ರೆ ಅದರಲ್ಲಿ ಅವಳಿಗೆ ಕೈಗೆ ಸ್ವಲ್ಪ ಏಟಾಗ್ಬಿಟ್ಟಿರುತ್ತೆ. ಅದನ್ನ ಮಿರರ್ ಅಲ್ಲಿ ನೋಡ್ಕೋತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೆಡ್ ಫೋನ್ ಅಲ್ಲಿ ಏನಾದ್ರೂ ಸಿಗ್ನಲ್ ಸಿಗುತ್ತಾ ಗೊತ್ತಿರೋರಿಗೆ ಕಾಲ್ ಮಾಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಈ ಜಾಗದಲ್ಲಿ ಕಂಪ್ಲೀಟ್ ಆಗಿ ಸಿಗ್ನಲ್ ಸಿಗ್ತಿಲ್ಲ. ಈ ಕಡೆ ನಮ್ಮ ಹೀರೋಯಿನ್ ಬಾತ್ರ ಬಳಿ ಕೂತು ಹಾಗೆ ಸ್ನಾನ ಮಾಡ್ತಿರ್ತಾಳೆ. ಆವಾಗ ಕೆಲವೊಂದು ವಿಜುವಲ್ಸ್ ಅವಳಿಗೆ ಕಣ್ ಮುಂದೆ ಬಂದು ಹೋಗ್ತಿರುತ್ತೆ. ಏನು ಅಂದ್ರೆ ಇವಳು ಬೆಟ್ಟದಿಂದ ಕೆಳಗಡೆ ಬಿದ್ಲಲ್ವಾ, ಶಾಕಿಂಗ್ ಇಂದ ಇವಳು ಇನ್ನ ಹೊರಗಡೆ ಬಂದೇ ಇಲ್ಲ ಅನ್ಸುತ್ತೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ರಾತ್ರಿ ಆಗುತ್ತೆ. ರಾತ್ರಿ ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಒಟ್ಟಿಗೆ ಎಣ್ಣೆಯನ್ನ ಹಾಕಿ ಚಿಕ್ಕದಾಗಿ ಪಾರ್ಟಿನೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅದರಲ್ಲಿ ಗೇಮ್ಸ್ ಕೂಡ ಆಟ ಆಡ್ತಾರೆ. ಬೆಡ್ಡಿಂಗ್ ಕಟ್ಟಿ ಇಸ್ಪೇಟ್ ಆಡ್ತಾರೆ. ಆದ್ರೆ ಅದರಲ್ಲಿ ನಮ್ಮ ಹೀರೋಯಿನ್, ಲೀಡರ್ ರಾಬ್ ಮತ್ತೆ ಅಲೆಕ್ಸ್ ಅವರ ಹೆಂಡತಿ ಈ ಮೂವರು ಕೂಡ ಸೋತ್ ಬಿಡ್ತಾರೆ ಆ ಗೇಮ್ ಅಲ್ಲಿ. ಸೊ ಇನ್ನವೇ ಆ ಗೇಮ್ ಅಲ್ಲಿ ಬ್ಯಾಲೆನ್ಸ್ ಇರ್ತಾ ಇರೋದು ನಮ್ಮ ಅಲೆಕ್ಸ್ ಮತ್ತೆ ಹೆಡ್. ಸೊ ಅವರಿಬ್ಬರು ಕಂಟಿನ್ಯೂಸ್ ಆಗಿ ಆಟ ಆಡ್ತಿರ್ತಾರೆ. ನಮ್ಮ ಹೆಡ್ ಗೆ ಈ ಗೇಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ, ಆದ್ರಿಂದ ಸೂಪರ್ ಆಗಿನೇ ಆಟ ಆಡ್ತಿರ್ತಾನೆ. ಆದ್ರೆ ಇದು ಅಲೆಕ್ಸ್ ಗೆ ಇಷ್ಟ ಆಗ್ತಿಲ್ಲ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೆಡ್ ಗೆದ್ದೆ ಬಿಡ್ತಾನೆ. ಸೊ ಇದನ್ನ
ಇದನ್ನ ನೋಡಿ ಟೆನ್ಷನ್ ಆಗಿದೆ ಅಲೆಕ್ಸ್ ನಮ್ಮ ಹೆಡ್ ಮೇಲೆ ಏನನ್ನು ತೂದು ಬಿಸಾಕ್ತಾನೆ. ಅದು ಏನು ಅಂತ ನೋಡಿದ್ರೆ ಅದು ಸ್ಕಾಟಿಷ್ ನಾಡಿನ ಒಂದು 10 ರೂಪಾಯಿ ಹಣದ ನೋಟು. ಸೊ ಇದನ್ನ ನೋಡಿದ ನಮ್ಮ ಹೆಡ್ ಏನಿವನು ಈ ರೀತಿ ಹಣವನ್ನೆಲ್ಲ ಎಸಿತಿದಾನಲ್ಲ ಅಂತ ಆ ಜಾಗವೇ ಸ್ವಲ್ಪ ಹಾಗೆ ಆಕ್ವರ್ಡ್ ಆಗಿ ಚೇಂಜ್ ಆಗುತ್ತೆ. ಆವಾಗ ನಮ್ಮ ಲೀಡರ್ ರಾಬೆ ಎಲ್ಲರನ್ನು ಡೈವರ್ಟ್ ಮಾಡ್ತಾನೆ. ಅದು ಏನು ಇಲ್ಲ, ನಾಳೆ ನಾವು ಬೆಟ್ಟವನ್ನ ಹತ್ತೋದಕ್ಕೆ ಹೋಗ್ತಿದೀವಲ್ವಾ ಅಂತ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಹೆಂಡತಿ ಕೂಡ ಅಲೆಕ್ಸ್ ಅನ್ನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಸೊ ಬ್ಯಾಲೆನ್ಸ್ ಇರುವ ಮೂವರು ಮಾತ್ರವೇ ಆ ಜಾಗದಲ್ಲಿ ಕೂತು ಡ್ರಿಂಕ್ಸ್ ಅನ್ನ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಬೆಟ್ಟದ ಫೋಟೋ ಇರುತ್ತೆ. ಸೊ ಆ ಬೆಟ್ಟವನ್ನ ತೋರಿಸಿ ನಮ್ಮ ಲೀಡರ್ ರಾಬು ಏನಂತ ಹೇಳ್ತಾನಂದ್ರೆ, ಈ ಬೆಟ್ಟದ ಮೇಲೆ ಹತ್ಬೇಕಾದ್ರೆಲ್ಲ ನೀವೇನಾದ್ರೂ ಲೈಟ್ ಆಗಿ ಡಿಸ್ಟ್ರಕ್ಷನ್ ಆಯ್ತು ಅಂದ್ರೂ ಕೂಡ ಅಷ್ಟೇ ಟೋಟಲ್ ಆಗಿ ಕೆಳಗಡೆ ಬಿದ್ದು ಎಲ್ಲರೂ ಸಾಯೋದೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್, ಹೌದು ನಾನುವೇ ಕೇಳ್ಪಟ್ಟಿದ್ದೀನಿ, ಈ ಬೆಟ್ಟದ ಮೇಲೆ ಹತ್ಬಿಟ್ಟು ಟಾಪ್ ಇಂದ ಕೆಳಗಡೆ ಬೀಳೋದಕ್ಕೇನೆ 30 ಸೆಕೆಂಡ್ಸ್ ಟೈಮ್ ಆಗುತ್ತಂತಲ್ಲ, ತುಂಬಾನೇ ಕ್ರೂರವಾದ ಬೆಟ್ಟನೇ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 70 ಜನರು ಈ ಬೆಟ್ಟವನ್ನ ಹತ್ತೋದಕ್ಕೆ ಟ್ರೈ ಮಾಡಿ ಕೆಳಗಡೆ ಬಿದ್ದು ಸತ್ತಿದ್ದಾರೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೀಡರ್ ರಾಬ್, ಹೌದು ಆದ್ರಿಂದ ನಾವು ದೇವರ ಹತ್ರ ಪ್ರೇಯರ್ನ ಮಾಡ್ಕೊಂಡು ನಂತರ ಬೆಟ್ಟವನ್ನ ಹತ್ತೋಕೆ ಶುರು ಮಾಡೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಹೆಡ್ಡಿಗೆ ದೇವರ ಮೇಲೆ ಎಲ್ಲ ನಂಬಿಕೆನೇ ಇಲ್ಲ. ಹಾಗೆ ಟೈಮ್ ಕಳೀತಿರುತ್ತೆ, ರಾತ್ರಿ ಆಗ್ತಿರುತ್ತೆ, ಎಲ್ಲರೂ ಆ ಮನೆಯಲ್ಲಿ ಅವತ್ತು ಸ್ಟೇ ಆಗ್ತಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹುಡುಗರು ಎಲ್ಲರೂ ಅಲ್ಲಿಂದ ಹೊರಟು ಬೆಟ್ಟ ಹತ್ತೋದಕ್ಕೆ ರೆಡಿ ಆಗ್ತಿರ್ತಾರೆ. ಅದೇ ತರ ಎಲ್ಲರೂ ಮನೆ ಹೊರಗಡೆ ನಿಂತು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಲೀಡರ್ ರಾಬ್, ವೆದರ್ ಕಂಡೀಷನ್ ತುಂಬಾನೇ ಹೊಸ್ಟಾಗಿರೋ ರೀತಿ ಕಾಣ್ತಿದೆ, ಆದ್ರಿಂದ ನಾವು ತುಂಬಾನೇ ಸೇಫ್ ಆಗಿ ಹೋಗ್ಬೇಕು ಅಂತ ಎಲ್ಲರಿಗೂ ಅಡ್ವೈಸ್ ಮಾಡ್ತಿರ್ತಾನೆ. ಹಾಗೇನೆ ಆ ಜೆನ್ನಿ ಲೇಡಿ ಹತ್ರ, ನೀವು ಸ್ನಾಕ್ಸ್ ಅನ್ನ ಎಲ್ಲರಿಗೂ ತಿನ್ನೋಕೆ ಎತ್ತಿಟ್ಕೊಂಡಿದ್ದೀರಾ ತಾನೆ ಅಂತ ಕೇಳ್ಬೇಕಾದ್ರೆ ಈ ವಿಷಯ ನಮ್ಮ ಹೆಡ್ಡಿಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ. ಸ್ನಾಕ್ಸ್ ಅಂದ್ರೆ ಏನು, ಮೀನು ಮತ್ತೆ ಬ್ರೆಡ್, ಅದನ್ನ ಬಿಟ್ರೆ ಬೇರೆ ಏನಿದೆ ತಿನ್ನೋಕೆ ಅಂತ ಒಂಥರ ಹೇಳ್ತಿರ್ತಾನೆ ಅಷ್ಟೇ. ಅದರ ನಂತರ ಅವರ ಜರ್ನಿಯನ್ನ ಶುರು ಮಾಡ್ತಾರೆ ಎಲ್ಲರೂ. ಹಾಗೆ ಸ್ವಲ್ಪ ದೂರ ಕಾಡಿನ ದಾರಿಯಲ್ಲಿ ನಡೆದು ಹೋಗಿ ಅದರ ನಂತರವೇ ಬೆಟ್ಟವನ್ನ ಹತ್ತಬೇಕಾಗಿರುತ್ತೆ. ಸೊ ತುಂಬಾ ದೂರ ನಡೆದು ಬಂದ ಮೇಲೆ ಒಂದು ಜಾಗದಲ್ಲಿ ಕೂತು ರೆಸ್ಟ್ ಅನ್ನ ತಗೋತಿರ್ತಾರೆ. ಸೊ ನಮ್ಮ ಹುಡುಗ ಹೆಡ್ ಹೇಳಿದ ರೀತಿನೇ ಅವನಿಗೆ ಇಷ್ಟವಾಗ್ತಿರುವ ಫುಡ್ ಅನ್ನೇ ತಂದಿದ್ದಾರೆ ಅನ್ಸುತ್ತೆ, ಸ್ನಾಕ್ಸ್ ನ. ಅದನ್ನ ನೋಡಿದ ನಮ್ಮ ಹುಡುಗ, ಇದನ್ನೆಲ್ಲ ಯಾರು ತಿಂತಾರೆ ಅಂತ ಹೇಳ್ತಿರ್ತಾನೆ. ಇದನ್ನ ಅಲೆಕ್ಸ್ ಕೇಳಿಸ್ಕೊತಾರೆ. ಆಲ್ರೆಡಿ ಅಲೆಕ್ಸ್ ಮತ್ತೆ ಹೆಡ್ಗೆ ಒಂದು ಚೂರು ಆಗ್ ಬರೋದೇ ಇಲ್ಲ. ಅದಕ್ಕೆ ನಿನ್ನನ್ನ ಯಾರು ನಮ್ಮ ಜೊತೆ ಕೂತು ತಿನ್ನೋದಕ್ಕೆ ಹೇಳಿದ್ದು ಅಂತ ಅಲೆಕ್ಸ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹೆಡ್ ಟೆನ್ಷನ್ ಆಗ್ಬಿಟ್ಟು, ಸರಿ ಹೋಗ್ರೋ, ಏನೋ ಮಾಡ್ಕೊಂಡು ಹೋಗಿ, ನಾನು ಸೂಸು ಆದ್ರೂ ಹೋಗಿದ್ದು ಬರ್ತೀನಿ, ಇಲ್ಲಿ ಕೂತು ನೀವು ಕೂಡ ಫುಡ್ ಅನ್ನೆಲ್ಲ ಯಾವನಾದ್ರೂ ತಿಂತಿರ್ತಾನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಹುಡುಗ. ಸೊ ಇದನ್ನೆಲ್ಲ ನೋಡಿದ ಅಲೆಕ್ಸ್ ಅವರ ಹೆಂಡತಿ ಕೂಡ, ರೀ ಏನ್ರಿ ನೀವು, ಯಾಕೆ ರೀ ಆ ಹುಡುಗನ ಹತ್ರ ಈ ರೀತಿ ಮಾತಾಡ್ತಿದೀರಾ, ನನಗೆ ಅವನನ್ನ ನೋಡ್ಬೇಕಾದ್ರೆ ನಮ್ಮ 2 ವರ್ಷದ ಮಗಳ ನೆನ್ಪೇನೆ ಆಗ್ತಿರೋದು, ಅವಳು ಹೀಗೇನೆ ತುಂಬಾನೇ ಹಠವಾದಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಲೋನ್ಲಿಯಾಗಿ ಬರ್ತಾ ಇರುವ ನಮ್ಮ ಹೆಡ್, ಹೋಗ್ರೋ ಹೋಗಿ, ನಿಮ್ಮ ಜೊತೆ ನಾನು ಬಂದೆ ನೋಡಿ, ನನ್ನ ತಪ್ಪೋದು, ಇಲ್ಲಿಗೆ ಬಂದಾಗ್ಲಿಂದ ಸುಮ್ನೆ ಪ್ರಾಬ್ಲಮ್ಸ್ ಬರ್ತಿರೋದು ಅಂತ ಮಾತಾಡ್ಕೊಂಡೆ ಸ್ವಲ್ಪ ದೂರ ಕಾಡಿನ ದಾರಿಯಲ್ಲಿ ನಡೆದು ಬರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಏನೋ ಸದ್ದಾಗುತ್ತೆ. ಸೊ ಈ ಸದ್ದನ್ನ ಕೇಳಿಸ್ಕೊಂಡಿದ್ದ ತಕ್ಷಣವೇ ದೂರದಲ್ಲಿ ಕೂತಿರುವ ಇವನ ಫ್ರೆಂಡ್ಸ್ ಹತ್ರ, ನಿಮಗೆ ಏನಾದ್ರೂ ಆ ಸದ್ದು ಕೇಳಿಸ್ತಾ ಅಂತ ಜೋರಾಗಿ ಕಿರ್ಚಿ ಕೇಳ್ತಾನೆ. ಅದಕ್ಕೆ ಇವ್ರುಗಳು ಇಲ್ಲೇನೆ ಕೂತ್ಕೊಂಡು, ಇಲ್ವಲ್ಲ ಏನುವೆ ಸದ್ದು ನಮಗೆ ಕೇಳಿಸ್ಲಿಲ್ವಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಹೆಡ್, ಇಲ್ಲ ನಾನು ಸೀರಿಯಸ್ ಆಗಿನೇ ಹೇಳ್ತಿದ್ದೀನಿ, ನನಗೆ ಏನು ಸದ್ದು ಕೇಳಿಸ್ತಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್, ಸರಿ ಓಕೆ ನಾನು ಅವನ ಜೊತೆ ಹೋಗಿ ಚೆಕ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಡ್ ಹತ್ರನೇ ಬಂದು ನಿಂತ್ಕೋತಾಳೆ. ಆದ್ರೆ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋಯಿನ್ಗೆ ಯಾವುದೇ ರೀತಿಯ ಸದ್ದುವೆ ಕೇಳಿಸ್ತಿರೋದಿಲ್ಲ. ತಕ್ಷಣವೇ ಹೆಡ್, ಹುಷ್ ಸದ್ ಮಾಡ್ಬೇಡ, ಇವಾಗ ನಿನಗೆ ಕೇಳಿಸುತ್ತೆ ನೋಡು, ಅಬ್ಸರ್ವ್ ಮಾಡಿ ಕೇಳು ಅಂತ ಹೇಳ್ತಾನೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ಗೂ ಏನೋ ಒಂದು ರೀತಿಯ ಸದ್ದು ಕೇಳುತ್ತೆ. ಸೊ ತಕ್ಷಣವೇ ಹೀರೋಯಿನ್ ಸೀರಿಯಸ್ ಆಗ್ಬಿಟ್ಟು, ಹೌದು ಸದ್ದು ಕೇಳ್ತಿದೆ ಅಂತ ಜೋರಾಗಿ ಅವಳುವೆ ಹೇಳ್ತಾಳೆ. ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಎಲ್ಲಿಂದ ಸದ್ದು ಬರ್ತಿದೆ, ಎಲ್ಲಿಂದ ಸದ್ದು ಬರ್ತಿದೆ ಅಂತ ಸುತ್ತಮುತ್ತ ಹುಡುಕಿ ನೋಡ್ಬೇಕಾದ್ರೆ ಯಾವುದೋ ಒಬ್ಬಳು ಚಿಕ್ಕ ಹುಡುಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದಾಗ್ತಿರುತ್ತೆ. ಈ ಕಾಡಿನ ಒಳಗಡೆ ಒಬ್ಬಳು ಚಿಕ್ಕ ಹುಡುಗಿನ ಅಂತ ಇವ್ರುಗಳು ಗಾಬರಿಯಾಗಿ ಬೇಗನೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆವಾಗ ಭೂಮಿ ಅಡಿಯಿಂದ ಉಸಿರಾಡೋದಕ್ಕೆ ಒಂದು ಪೈಪ್ ರೀತಿ ಸೆಟ್ ಮಾಡಿಟ್ಟಿರುತ್ತೆ ಒಂದು ಜಾಗದಲ್ಲಿ. ಸೊ ಇದನ್ನ ನಮ್ಮ ಟೀಮ್ ಅವರು ನೋಡ್ತಾರೆ. ಆವಾಗ ನಮ್ಮ ಲೀಡರ್ ರಾಬ್, ನಾನು ತಕ್ಷಣವೇ ಹೋಗಿ ನಮ್ಮ ಬ್ಯಾಕ್ ಪ್ಯಾಕ್ ಅನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ಆ ಪೈಪ್ ಹತ್ರ ಹೋಗಿ, ಒಳಗಡೆ ಯಾರು ಇರ್ತಿದ್ದೀರಾ ಅಂತ ನಿಧಾನಕ್ಕೆ ಮಾತಾಡ್ತಾಳೆ. ಆವಾಗ ಆಪೋಸಿಟ್ ಸೈಡ್ ಇಂದ ಒಬ್ಬಳು ಚಿಕ್ಕ ಹುಡುಗಿ ಕೂಡ ಮಾತಾಡ್ತಾಳೆ. ಆದ್ರೆ ಆ ಹುಡುಗಿ ಮಾತಾಡುವ ಲ್ಯಾಂಗ್ವೇಜ್ ಇವ್ರುಗಳಿಗೆ ಅರ್ಥ ಆಗೋದಿಲ್ಲ. ಒಳಗಡೆ ಯಾರೋ ಚಿಕ್ಕ ಹುಡುಗಿ ಸಿಕ್ಕೋಬಿಟ್ಟಿದ್ದಾಳೆ ಅಂತ ಇವ್ರುಗಳು ಗಾಬರಿ ಆಗ್ತಿರ್ಬೇಕಾದ್ರೆ ತಕ್ಷಣವೇ ನಮ್ಮ ಲೀಡರ್ ಕೂಡ ಬೇಗನೆ ಅವರ ಬ್ಯಾಗ್ ಅನ್ನ ತಗೊಂಡ್ ಬಂದ್ಬಿಡ್ತಾನೆ. ಸೊ ಅದ್ರ ಒಳಗಡೆ ಇರ್ತಾ ಇರುವ ವೆಪನ್ ಅನ್ನ ತಗೊಂಡು ಅಲ್ಲಿ ಗುಳಿ ತೋಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಬೇಗ ಬೇಗ ಆ ಜಾಗದಲ್ಲಿ ಗುಳಿಯನ್ನ ತೋಡ್ಬೇಕಾದ್ರೆ ಅಲ್ಲಿ ಒಂದು ಡೋರ್ ಇರೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದನ್ನ ನೋಡಿ ಗಾಬರಿ ಆಗ್ಬಿಡ್ತಾರೆ. ಏನು ಕಾಡಿನ ಮಧ್ಯದಲ್ಲಿ ಈ ರೀತಿ ಒಂದು ಮಿರಾಕಲ್ ಆಗಿರ್ತಾ ಇರುವ ಡೋರ, ಅದನ್ನ ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಒಂದು ಕೇಜ್ ಬೇರೆ ಇರ್ತಿದ್ಯಾ, ಅದ್ರಲ್ಲಿ ಒಬ್ಳು ಚಿಕ್ಕ ಹುಡುಗಿ ಬೇರೆ ಇರ್ತಿದ್ದಾಳಲ್ಲ, ಏನಕ್ಕೆ ಅದ್ರ ಒಳಗಡೆ ಒಬ್ಳು ಚಿಕ್ಕ ಹುಡುಗಿಯನ್ನ ಈ ರೀತಿ ಕೂಡ ಕಿಟ್ಟಿರ್ಬೇಕು ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಬ್ಳು ಚಿಕ್ಕ ಹುಡುಗಿ ತುಂಬಾನೇ ಭಯದಲ್ಲೇ ಇರ್ತಿರ್ತಾಳೆ. ಸೊ ಇದನ್ನ ನೋಡಿದ ತಕ್ಷಣ ಇವ್ರುಗಳಿಗೆ ಏನಿವೆ ಗೊತ್ತಾಗದೆ ಅರ್ಥವಾಗದೆ ಆ ಹುಡುಗಿಯನ್ನ ಮೇಲ್ಗಡೆ ಎತ್ಕೊಳ್ಳೋದಕ್ಕಾಗಿ ನಮ್ಮ ಲೀಡರ್ ರಾಬ್ ಕೈಯನ್ನು ಕೊಡ್ತಾನೆ. ಆದ್ರೆ ಆ ಹುಡುಗಿ ಕೈಯನ್ನು ಹಿಡಿದು ಕಚ್ಚಿಟ್ಬಿಡ್ತಾಳೆ. ಆ ಹುಡುಗಿ ತುಂಬಾನೇ ಹೆದರೋಗಿದ್ದಾಳೆ ಅಲ್ವಾ. ಸೊ ಅದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹೀರೋಯಿನ್ ನಿಧಾನಕ್ಕೆ ಕೆಳಗಡೆ ಇಳ್ದೋ, ಏನು ತೊಂದ್ರೆ ಇಲ್ಲ, ನಾವು ಮಾತಾಡೋದು ನಿನಗೆ ಅರ್ಥ ಆಗೋದಿಲ್ಲ ಅಷ್ಟೇ, ಯಾಕೆಂದ್ರೆ ನೀನು ಬೇರೆ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಿದೀಯಾ, ಏನೇನು ಮಾತಾಡಿ ಆ ಹುಡುಗಿಯನ್ನ ಸಮಾಧಾನ ಮಾಡಿ ನಿನ್ನ ಹೆಸರೇನು ಅಂತ ಕೇಳ್ಬೇಕಾದ್ರೆ ಆ ಹುಡುಗಿನು ಸೈಲೆಂಟ್ ಆಗಿರ್ತಾಳೆ ನಮ್ಮ ಹೀರೋಯಿನ್ ಹತ್ರ. ಸೊ ತಕ್ಷಣವೇ ನಮ್ಮ ಹೀರೋಯಿನ್ ಮೇಲ್ಗಡೆ ಆ ಹುಡುಗಿಯನ್ನ ಕರ್ಕೊಂಡ್ ಬಂದ್ಬಿಟ್ಟು ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಆನಾ ಅಂತ ಹುಡುಗಿನು ಹೇಳ್ತಾಳೆ. ಮತ್ತೆ ಆ ಹುಡುಗಿ ಮಾತಾಡುವ ಭಾಷೆನ ಇಟ್ಟು ನಮ್ಮ ಹೆಡ್ ಏನಂತ ಹೇಳ್ತಾನಂದ್ರೆ, ಈ ಹುಡುಗಿ ಮಾತಾಡೋದು ಪರ್ಷಿಯನ್ ಲ್ಯಾಂಗ್ವೇಜ್ ಅಂತ ಅನ್ಸುತ್ತೆ,
ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಲೀಡರು ಹಾಗಾದ್ರೆ ಈ ಲ್ಯಾಂಗ್ವೇಜ್ ನಿನಗೆ ಗೊತ್ತಾ ಹೆಡ್ ಅಂತ ಕೇಳ್ತಾರೆ. ಇಲ್ಲ ನನಗೆ ಈ ಲ್ಯಾಂಗ್ವೇಜ್ ಎಲ್ಲ ಅರ್ಥ ಆಗೋದಿಲ್ಲ, ಲೈಟ್ ಆಗಿ ಅವಳು ಮಾತಾಡೋದನ್ನ ಇಟ್ಟು ನಾನು ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಇರ್ತಿರೋರ್ಗೆಲ್ಲರಿಗೂ ಇವಾಗ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾರೋ ಒಬ್ಬರು ತಾನೇ ಬೇಕು ಅಂತ ಈ ಚಿಕ್ಕ ಹುಡುಗಿಯನ್ನ ಈ ಜಾಗದಲ್ಲಿ ಹಾಕಿ ಕೂಡ ಕಿಟ್ಟಿದ್ದಾರೆ. ಇದ್ರುವೆ ಇವಳು ಸಾಯ್ಬಾರ್ದು ಅಂತ ತಾನೇ ಆ ರೀತಿ ಪೈಪನ್ನೆಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಉಸಿರಾಡೋದಕ್ಕೆ. ಇವಾಗ ಅವ್ರಗಳಿಗೆ ಮಾತ್ರ ಈ ಹುಡುಗಿಯನ್ನ ನಾವು ಹೊರಗಡೆ ತಂದ್ಬಿಟ್ಟಿದೀವಿ ಅಂತ ಗೊತ್ತಾಯ್ತು ಅಂದ್ರೆ ನಮಗೆ ಅದು ತುಂಬಾನೇ ಅಪಾಯ. ಸೊ ಅದಕ್ಕೆ ನಾವು ಏನನ್ನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಲೀಡರ್ ಏನನ್ನ ಮಾಡ್ತಾನೆ ಅಂದ್ರೆ ಒಂದು ಮ್ಯಾಪ್ ಅನ್ನ ತಗೊಂಡು ಇವ್ರುಗಳು ಇರ್ತಾ ಇರುವ ದಾರಿಯಿಂದ ಪಕ್ಕದಲ್ಲಿ ಇರ್ತಾ ಇರುವ ವಿಲೇಜ್ ಗೆ ಹೋಗೋದಕ್ಕಾದ ಡಿಸ್ಟೆನ್ಸ್ ಮತ್ತೆ ದಾರಿಯನ್ನ ನೋಡ್ಕೊತಾನೆ. ಆ ವಿಲೇಜ್ ಇಲ್ಲಿಂದ ಆಲ್ಮೋಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ಇರ್ತಿದೆ. ಸೊ ಇದೊಂದು ಕಾಡಿನ ದಾರಿ. ಈ ದಾರಿಯಲ್ಲಿ ನಾವು ಹೋದ್ರೆ ಆ ವಿಲೇಜ್ ಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅದು ಮಾತ್ರ ಇಲ್ಲ, ಈ ಜಾಗದಲ್ಲಿ ನಮಗೆ ಸಿಗ್ನಲ್ ಸಿಗೋದಿಲ್ಲ, ವಿಲೇಜ್ ಗೆ ಹೋದ್ರೆ ಮಾತ್ರವೇ ಸಿಗ್ನಲ್ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಅಲೆಕ್ಸ್ ಹಾಗಾದ್ರೆ ನೆಕ್ಸ್ಟ್ ನಮ್ಮ ಪ್ಲಾನ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಲೀಡರ್ ರಾಬ್ ಮ್ಯಾಪ್ ಅನ್ನ ತೋರಿಸಿ ಈ ಬೆಟ್ಟದ ದಾರಿಯಲ್ಲಿ ಹಾಗೆ ಕ್ರಾಸ್ ಆಗಿ ನಾವು ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಒಂದು 4-5 ಕಿಲೋಮೀಟರ್ ಅಲ್ಲಿ ಶಾರ್ಟ್ ಕಟ್ ಆಗಿ ಆ ವಿಲೇಜ್ ಗೆ ಹೋಗ್ಬಿಡೋದಕ್ಕೆ ಆಗುತ್ತೆ. ಆದ್ರೆ ಅದು ತುಂಬಾನೇ ಅಪಾಯವಾದ ಕೆಲಸ. ಒಂದು ಚಿಕ್ಕ ಹುಡುಗಿಯನ್ನ ಕರ್ಕೊಂಡು ಆ ದಾರಿಯಲ್ಲಿ ನಾವು ಹೋಗೋಕೆ ಆಗೋದಿಲ್ಲ. ಸೊ ಬೆಟ್ಟ ಹತ್ತುವ ನಾನು ಹೀರೋಯಿನ್ ಅನ್ನ ಕರ್ಕೊಂಡು ಆ ದಾರಿಯಲ್ಲಿ ಬೇಗನೆ ಹೋಗಿ ರೆಸ್ಕ್ಯೂ ಟೀಮ್ ಅನ್ನ ಕರ್ಕೊಂಡು ಬರ್ತಿರ್ತೀವಿ. ಅಷ್ಟರಲ್ಲಿ ನೀವು ಏನನ್ನ ಮಾಡಿ ಕಾಡಿನ ದಾರಿಯಲ್ಲಿ ಈ ಹುಡುಗಿಯನ್ನ ಕರ್ಕೊಂಡು ಎಸ್ಕೇಪ್ ಆಗಿ ಬರ್ತೀರಿ ಅಂತ ಹೇಳ್ಬೇಕಾದ್ರೆ ಈ ಐಡಿಯಾ ಎಲ್ಲರಿಗೂ ಸರಿ ಅಂತ ಅನ್ಸುತ್ತೆ. ಬೇರೆ ದಾರಿನೂ ಇಲ್ಲ, ಇದ್ರೂ ನಮ್ಮ ಹೀರೋಯಿನ್ ಗೆ ಮಾತ್ರವೇ ಲೈಟ್ ಆಗಿ ಭಯ ಆಗ್ತಿರುತ್ತೆ. ಏನು ಮತ್ತೆ ನಾವು ಬೆಟ್ಟದ ದಾರಿಯಲ್ಲಿ ಹೋಗ್ಬೇಕಾ, ಆಲ್ರೆಡಿ ಒಂದು ಸಲ ನಾವು ಕೆಳಗಡೆ ಬೀಳ್ತಾ ಇದ್ವಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆದರ್ಕೊತಿರ್ತಾಳೆ. ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸರಿ ಓಕೆ ನಾವು ಹೊರಡೋಣ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಲೀಡರ್ ರಾಬ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರು ಹೊರಡುತ್ತಾರೆ. ಬೇಗ ನಮ್ಮ ಹೀರೋಯಿನ್ ಮತ್ತೆ ಲೀಡರ್ ಆ ಕಾಡಿನ ದಾರಿಯಲ್ಲಿ ಸ್ಪೀಡ್ ಆಗಿ ಓಡಿ ಬಂದು ಇವ್ರುಗಳು ಸ್ಟಾರ್ಟಿಂಗ್ ಅಲ್ಲಿ ಹತ್ತಿ ಬಂದ್ರಲ್ವಾ ಬೆಟ್ಟ, ಅದೇ ಬೆಟ್ಟದ ಹತ್ರ ಬಂದು ನಿಲ್ತಾರೆ. ನಮ್ಮ ಹೀರೋಯಿನ್ ಮನ್ಸೊಳಗಡೆ ತುಂಬಾನೇ ಭಯವಾಗ್ತಿರುತ್ತೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಕೆಳಗಡೆ ಬೀಳೋಕೆ ಹೋದ್ಲಲ್ವಾ ಇದೇ ಬೆಟ್ಟದಲ್ಲಿ, ಆದ್ರಿಂದ ಭಯದಲ್ಲಿ ಹಗ್ಗವನ್ನ ಕಟ್ಕೊಂಡು ನಿಧಾನಕ್ಕೆ ಬೆಟ್ಟವನ್ನ ಬಿಟ್ಟು ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದೂರ ಬಂದಿದ್ದ ತಕ್ಷಣವೇ ಹಗ್ಗ ಖಾಲಿ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಲೀಡರ್ ಹತ್ರ ಹೇಳ್ಬೇಕಾದ್ರೆ ಸರಿ ಓಕೆ ಹಾಗಾದ್ರೆ ಪಕ್ಕದಲ್ಲಿ ಏನಾದ್ರೂ ಚಿಕ್ಕ ಬಂಡೆ ಏನಾದ್ರೂ ಗ್ರಿಪ್ ಆಗಿರ್ತಿದ್ರೆ ಅದನ್ನ ಹಿಡ್ಕೊಂಡು ನೀನು ಸೇಫ್ ಆಗಿ ನಿಂತ್ಕೋ, ನಂತರ ಆ ಹಗ್ಗವನ್ನ ಬಿಟ್ಬಿಡು, ನಂತರ ಆ ಹಗ್ಗವನ್ನೇ ಹಿಡ್ಕೊಂಡು ನಾನು ಕೆಳಗಡೆ ಬಂದು ನನ್ನ ಹತ್ರ ಇರುವ ರೋಪನ್ನ ಹಾಕಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆ ಇಳಿಯೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೈಡ್ ಅಲ್ಲಿ ನೋಡ್ತಾವಳೆ. ಲೈಟ್ ಆಗಿ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಕ್ಕಿದ ತಕ್ಷಣವೇ ಅದನ್ನ ಹಿಡಿದು ಒಂದು ಜಾಗದಲ್ಲಿ ನಿಂತ್ಕೋಬಿಟ್ಟು ಹಾಗೆ ರೋಪನ್ನ ಬಿಟ್ಬಿಡ್ತಾವಳೆ. ತಕ್ಷಣವೇ ಮೇಲಿರುವ ನಮ್ಮ ಲೀಡರು ಅದೇ ರೋಪಿಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಅವರು ಕೆಳಗಡೆ ಇಳಿದು ಸ್ವಲ್ಪ ದೂರ ಬಂದಿದ್ದ ತಕ್ಷಣವೇ ಸಡನ್ ಆಗಿ ಹಗ್ಗ ಟಪಕ್ ಅಂತ ಕಟ್ ಆಗ್ಬಿಡುತ್ತೆ. ಅಷ್ಟೇ ಮೇಲಿಂದ ಕೆಳಗಡೆ ಧೂಪ್ ಅಂತ ಬೀಳ್ತಾನೆ. ಅವನು ಬಿದ್ದಿದ್ದ ಜಾಗದಲ್ಲಿ ಫುಲ್ ಬಂಡೆಗಳಾಗಿ ಬೇರೆ ಇರ್ತಿತ್ತು. ಸೊ ಕೆಳಗಡೆ ಬಿದ್ದು ಚಿಂದಿಯಾಗಿ ಸಾಯ್ತಾನೆ ಲೀಡರ್. ಇದನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ಕೆಳಗಡೆ ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಅಯ್ಯೋ ಇದನ್ನ ನಾವು ನೋಡ್ಬಾರ್ದು ಅಂತ ಕಣ್ಣನ್ನ ಮುಚ್ಕೋತಾಳೆ. ತುಂಬಾನೇ ಹೆದರ್ಕೋತಿರ್ತಾಳೆ. ಇವಾಗ ಇವಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಗ್ಗ ಬೇರೆ ಇಲ್ಲ, ಹೇಗೆ ಕೆಳಗಡೆ ಇಳಿಯೋದು ಅಂತ ಗೊತ್ತಾಗ್ತಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ಕಾಡಿನ ದಾರಿಯಲ್ಲಿ ನೋಡ್ಬೇಕಾದ್ರೆ ಆ ಚಿಕ್ಕ ಹುಡುಗಿನ ಕರ್ಕೊಂಡು ನಮ್ಮ ಅಲೆಕ್ಸ್ ಅವರ ಹೆಂಡತಿ ನಮ್ಮ ಹೆಡ್ ಮೂವರು ನಡೆದು ಬರ್ತಿದ್ದಾರೆ ಅಲ್ವಾ. ಆವಾಗ ಚಿಕ್ಕ ಹುಡುಗಿ ತುಂಬಾನೇ ಸ್ಲೋ ಆಗಿ ನಡೆದು ಬರ್ತಿದ್ದಾಳೆ ಅಂತ ಅವಳನ್ನ ಎತ್ಕೊಂಡು ನಡಿದ್ರೆ ನಾವು ಸ್ಪೀಡ್ ಆಗಿ ಹೋಗ್ಬೋದು ಅಂತ ಅನ್ಕೊಂಡು ಅವಳನ್ನ ಎತ್ತೋಕೆ ಟ್ರೈ ಮಾಡಿದ್ರೆ ಆ ಹುಡುಗಿ ಅಲೆಕ್ಸ್ ಅನ್ನ ಬಿಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾವಳೆ. ತಕ್ಷಣವೇ ನಮ್ಮ ಹೆಡ್ ಹಿಂದೆನೆ ಬೇಗನೆ ಓಡಿ ಹೋಗಿ ಅವಳನ್ನ ಹಿಡ್ಕೊಬಿಡ್ತಾನೆ. ಆ ಚಿಕ್ಕ ಹುಡುಗಿ ತುಂಬಾನೇ ಹೆದರೋಗಿದ್ದಾಳೆ ಅಲ್ವಾ. ಸೊ ಅದನ್ನ ಅರ್ಥ ಮಾಡ್ಕೋತಾರೆ ಎಲ್ಲರೂ. ಆವಾಗ ನಮ್ಮ ಲೇಡಿ ಜೆನ್ನಿ ಇರ್ತಿದ್ದಾರೆ ಅಲ್ವಾ, ಅವರನ್ನ ಬಂದು ಆ ಹುಡುಗಿ ತಪ್ಕೋಬೇಕಾದ್ರೆ ಅದಕ್ಕೆ ಅವರು ಈ ಹುಡುಗಿ ತುಂಬಾನೇ ಭಯದಲ್ಲಿ ಇರ್ತಿದ್ದಾಳೆ, ಆದ್ರಿಂದ ಅವಳ ದಾರಿಯನ್ನ ಯೂಸ್ ಮಾಡಿನೇ ನಾವು ಅವಳನ್ನ ಕರ್ಕೊಂಡು ಹೋಗೋಣ, ನಿಧಾನಕ್ಕೆ ಬಂದ್ರೆ ನಿಧಾನಕ್ಕೇನೆ ಬರ್ಲಿ, ನಾವು ಇಲ್ಲಿಂದ ಹಾಗೇನೆ ನಿಧಾನಕ್ಕೇನೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳು ಬೆಟ್ಟದ ಮೇಲೆ ನಿಂತಿದ್ದಾಳೆ ಅಲ್ವಾ, ಅವಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿಯಾಗಿ ಸಿಗೋಕೋಬಿಟ್ಟಿದ್ದಾಳೆ ಒಂದು ಪಾಯಿಂಟ್ ಅಲ್ಲಿ. ಹೇಗೆ ಕೆಳಗಡೆ ಹೋಗೋದು ಇಲ್ಲ ಹೇಗೆ ಮೇಲ್ಗಡೆ ಹೋಗೋದು ಅಂತ ಅವಳಿಗೆ ಏನಿವೆ ಐಡಿಯಾನೇ ಬರ್ತಿಲ್ಲ. ಇದ್ರ ನಿಧಾನಕ್ಕೆ ಜಾರ್ಕೊಂಡು ಹಾಗೆ ಸೈಡ್ ಗೆ ಬರ್ತಿರ್ಬೇಕಾದ್ರೆ ಮೇಲಿಂದ ಒಂದು ಬಂಡೆ ನಮ್ಮ ಹೀರೋಯಿನ್ ಮೇಲೆ ಬಿಲೋ ರೀತಿನೇ ಬರ್ತಿರುತ್ತೆ. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಅದು ಸೈಡ್ ಗೆ ಬಿದ್ದು ಹಾರಿ ಹೋಗ್ಬಿಡುತ್ತೆ. ಏನಿದು ಸಡನ್ ಆಗಿ ಮೇಲಿಂದ ಬಂಡೆಗಳು ಬೀಳ್ತಾ ಇದೆಯಲ್ಲ ಅಂತ ನಮ್ಮ ಹೀರೋಯಿನ್ ಹೆದರ್ಕೋತಿರ್ಬೇಕಾದ್ರೇನೆ ಸಡನ್ ಆಗಿ ಮೇಲಿಂದ ಇನ್ನೊಂದು ಬಂಡೆ ಬಂದು ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಮೇಲೆನೆ ಬೀಳುತ್ತೆ. ಸದ್ಯ ತಲೆಗೆ ಬಿದ್ದಿಲ್ಲ ಅಷ್ಟೇ, ಬ್ಯಾಗ್ ಜೊತೆಗೆ ಮೇಲಿಂದ ಕೆಳಗಡೆ ಬೀಳ್ತಾಳೆ. ಸೊ ಕೆಳಗಡೆ ಬೀಳ್ಬೇಕಾದ್ರೆ ಮರಗಳ ಬ್ರಾಂಚಸ್ ಅದ್ರಲ್ಲೆಲ್ಲ ಸಿಗಾಕೊಂಡು ಫೈನಲ್ ಆಗಿ ನೀರಿಗೆ ತುಪುಕ್ ಅಂತ ಬೀಳ್ತಾಳೆ. ಸೊ ನೀರಿಗೆ ಬಿದ್ದಿದ್ರಿಂದ ಹೇಗೋ ಜೀವವನ್ನ ಕಾಪಾಡ್ಕೋಬಿಟ್ಲು. ನಂತರ ನಿಧಾನಕ್ಕೆ ಹಾಗೆ ಈಜು ಹೊಡ್ಕೊಂಡು ಮೇಲ್ಗಡೆ ಬರ್ತಾಳೆ. ಮೇಲ್ ಬಂದು ನೋಡ್ಬೇಕಾದ್ರೆ ಆ ಲೀಡರು ಸೊತ್ತೋಗಿ ಬಿದ್ದಿರ್ತಾನೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಒಂದು ಚಿಕ್ಕ ಇಲ್ಯೂಷನ್ ರೀತಿ ಬರುತ್ತೆ. ಅದು ಏನು ಅಂದ್ರೆ ಇವಾಗ ಚಿಕ್ಕ ಹುಡುಗಿನ ಒಂದು ಕೇಜ್ ಒಳಗಡೆ ಹಾಕಿ ಕೂಡ ಕೆಟ್ಟಿದ್ರಲ್ವಾ, ಆ ಕೇಜ್ ಒಳಗಡೆ ಇವಾಗ ನಮ್ಮ ಹೀರೋಯಿನ್ ಇರೋ ರೀತಿ ಅವಳಿಗೆ ಫೀಲ್ ಆಗ್ತಿರುತ್ತೆ. ನನ್ನನ್ನ ಕಾಪಾಡಿ ಅಂತ ಅವಳು ಕಿರ್ಸ್ಕೊಳ್ಳೋ ರೀತಿ ವಿಜುವಲ್ಸ್ ಬರ್ಬೇಕಾದ್ರೆ ಫಟ್ ಅಂತ ಕಾನ್ಶಿಯಸ್ ಗೆ ಬರ್ತಾಳೆ. ಆ ಸತ್ತು ಬಿದ್ದಿರುವ ಲೀಡರ್ ಅನ್ನ ನೋಡಿ ತುಂಬಾನೇ ಬೇಜಾರಾಗ್ತಾಳೆ. ಇವಾಗ್ಲೇ ಆ ಲೀಡರ್ ಗೆ ಕಟ್ಟಿರುವ ಹಗ್ಗವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಹಗ್ಗವನ್ನ ಯಾರೋ ಚಾಕುನಿಂದ ಕಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಖಂಡಿತ ಇದೊಂದು ಆಕ್ಸಿಡೆಂಟ್ ಇಲ್ಲ, ಯಾರೋ ನಮ್ಮ ಲೀಡರ್ ಅನ್ನ ಕೊಂದಿದ್ದಾರೆ, ಪ್ಲಾನ್ ಮಾಡಿ ಕೊಂದಿದ್ದಾರೆ ಅಂತ ಅರ್ಥ ಮಾಡ್ಕೋತಾಳೆ. ಅದೇ ಸಮಯದಲ್ಲಿ ಈ ಕಡೆ ಆ ಗ್ಯಾಂಗ್ ಅನ್ನ ನೋಡಿದ್ರೆ ಅವರುಗಳು ಕಾಡಿನ ದಾರಿಯಲ್ಲಿ ಹೋಗ್ತಿದ್ದಾರೆ ಅಲ್ವಾ. ನೆಕ್ಸ್ಟ್ ಬಂಡೆಗಳಾಗಿ ಇರ್ತಾ ಇರುವ
ಇರುವ ಜಾಗಗಳನ್ನ ಕ್ರಾಸ್ ಮಾಡಿ ಹೋಗ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇರ್ತಾ ಇರುವ ಇಬ್ಬರು ಹಂಟರ್ಸ್ ಅನ್ನ ತೋರಿಸ್ತಾರೆ. ಇವರು ಜಿಂಕೆಗಳನ್ನ ಬೇಟೆಯಾಡೋದಕ್ಕಾಗಿ ಬಂದಿರ್ತಾರೆ. ಸೊ ಝೂಮ್ ಮಾಡಿ ಹಾಗೆ ಮುಂದೆ ಎಲ್ಲವನ್ನು ನೋಡ್ತಿರ್ತಾರೆ ಅವರುಗಳು. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವಳು ಆ ಕಾಡಿನ ದಾರಿಯಲ್ಲಿ ಎದ್ದು ಬಿದ್ದು ಓಡಿ ಬರ್ತಿರ್ತಾಳೆ. ಮತ್ತೆ ಇವಳ ಬ್ಯಾಲೆನ್ಸ್ ಇರ್ತಾ ಇರುವ ಟೀಮಿಗೆ ಬಂದು ಜಾಯ್ನ್ ಆಗ್ಬೇಕು ಅಂತ. ಯಾಕೆಂದ್ರೆ ಅವ್ರಗಳಿಗೆ ಇದ್ರ ಬಗ್ಗೆ ಹೇಳಲೇಬೇಕಲ್ವಾ, ಅವ್ರಗಳಿಗೆ ಅಲರ್ಟ್ ಮಾಡ್ಬೇಕಲ್ವಾ, ಯಾರೋ ಇವ್ರುಗಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ಎಲ್ಲರಿಗೂ ಹೇಳ್ಬೇಕು ಅಂತ ಬೇಗ ಬೇಗ ಓಡಿ ಬರ್ತಿರ್ತಾಳೆ. ಈ ಕಡೆ ಆ ಹಂಟರ್ಸ್ ಜಿಂಕೆಗಳನ್ನ ಬೇಟೆಯಾಡೋದಕ್ಕಾಗಿ ಆ ಕಾಡಿನ ಒಳಗಡೆ ಬಂದಿರ್ತಾರೆ ಅಲ್ವಾ. ಅವ್ರುಗಳು ಹಾಗೆ ಜಿಂಕೆ ಏನಾದ್ರೂ ಇರ್ತಿದ್ಯಾ ಅಂತ ಹುಡುಕಿ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಇಬ್ಬರು ಸ್ಟ್ರೇಂಜರ್ಸ್ ಬಂದ್ಬಿಟ್ಟು, ಈ ಕಾಡು ನಮ್ಮ ಏರಿಯಾ, ನೀವು ಹೇಗೆ ಈ ಕಾಡಿನ ಒಳಗಡೆ ಬಂದು ಬೇಟೆಯಾಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಇವ್ರುಗಳ ಒಳಗಡೆ ಲೈಟ್ ಆಗಿ ಮಾತುಕತೆಯಲ್ಲಿ ಕ್ಲಾಶ್ ಆಗ್ತಿರುತ್ತೆ. ಆವಾಗ ಹಂಟರ್ಸ್, ಲೋ ದಡ್ರುಗಳೇ, ಇದ್ರಲ್ಲಿ ಏನ್ ರೋಗಿರ್ತಿದೆ, ಬೇಟೆಯಾಡೋದಕ್ಕೆ ಬಂದಿದ್ದು ಅಷ್ಟೇ ನಾವು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಆ ಸ್ಟ್ರೇಂಜರ್ಸ್ ಅಲ್ಲಿ ಇರ್ತಾ ಇರುವ ಒಬ್ಬ ಫಟ್ ಅಂತ ಏನನ್ನ ಮಾಡ್ತಾನೆ ಅಂದ್ರೆ ಚಾಕುನ ಕೈಗೆ ತಗೊಂಡು ಹಂಟರ್ಸ್ ಒಬ್ಬನ ಕತ್ತಿಗೇನು ಚುಚ್ಚಿ ಅವನ ಕತ್ತಿಯನ್ನು ಮುಗಿಸ್ಬಿಡ್ತಾನೆ. ಇದನ್ನ ಅವ್ರುಗಳು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ. ಅದೇ ರೀತಿ ಇವಾಗ ಹಂಟರ್ಸ್ ಗಳ ಗನ್ನನ್ನಿ ತಗೊಂಡು ಇನ್ನ ಒಬ್ಬ ಬ್ಯಾಲೆನ್ಸ್ ಇರ್ತಿದ್ದಾನೆ ಅಲ್ವಾ ಹಂಟರ್, ಅವನ ಗಣ್ಣಿಂದ ಅವನಿಗೇನೆ ಏನ್ ಮಾಡ್ಬೇಕಾದ್ರೆ ಹೆದರಿದ ಹಂಟರು, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ನನ್ನು ಏನು ಮಾಡ್ಬಿಡ್ಬೇಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ, ಮತ್ತೆ ಏನಿಕೋ ನಮ್ಮ ಜಾಗಕ್ಕೆ ನೀನು ಬಂದೆ, ನಮ್ಮ ಕಾಡಿಗೆ ಬಂದೆ ಅಂತ ಹೇಳಿ ಹಾಗೆ ಮೇಲಿಂದ ಕೆಳಗಡೆ ತಳ್ಬಿಡ್ತಾನೆ. ಅಷ್ಟೇ ಆ ಹಂಟರ್ ಕೂಡ ಮೇಲಿಂದ ಕೆಳಗಡೆ ಬಿದ್ದು ಕ್ರೂರವಾಗಿ ಸಾಯ್ತಾನೆ. ನಂತರ ಈ ಹಂಟರ್ಸ್ ಗನ್ ಗಳನ್ನ ತಗೊಂಡು ಅಲ್ಲಿಂದ ಕಾಡಿನ ಒಳಗಡೆ ಹೋಗ್ತಾರೆ. ಅದೇ ಸಮಯದಲ್ಲಿ ಕಾರ್ ಒಳಗಡೆ ಇರ್ತಾ ಇರುವ ಒಂದು ಮೂವರನ್ನ ನಮಗೆ ತೋರಿಸ್ತಾರೆ. ಒಬ್ಬನ ಹೆಸರು ಆಂಡಿ, ಇನ್ನೊಬ್ಬನ ಹೆಸರು ಡಾರ್ಕೋ, ಇನ್ನೊಬ್ಬನ ಹೆಸರು ಬ್ರಾಂಡಿ. ಸೊ ಅವ್ರುಗಳ ಒಳಗಡೆ ಅವ್ರುಗಳು ಏನಂತ ಮಾತಾಡ್ಕೊತಿರ್ತಾರೆ ಅಂದ್ರೆ, ನಾವು ಹೇಗಾದ್ರೂ ಹಣವನ್ನು ಸೆಟಲ್ ಮಾಡ್ಬಿಟ್ಟು ನಮ್ಮ ಹುಡುಗಿನ ಹೇಗಾದ್ರೂ ಕಾಪಾಡಿ ರಿಟರ್ನ್ ಕರ್ಕೊ ಬಂದ್ಬಿಡ್ಬೇಕು, ಆವಾಗ್ಲೇ ನಮ್ಮ ಬಾಸ್ ಏನನ್ನು ಮಾತಾಡೋದಿಲ್ಲ, ಏನನ್ನು ಹೇಳೋದಿಲ್ಲ ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವಳು ಅವಳ ಟೀಮ್ಮೇಟ್ಸ್ ಅನ್ನು ನೋಡ್ಬಿಡ್ತಾಳೆ. ಅವ್ರುಗಳು ಒಂದು ರಿವರ್ ಗೆ ಆಪೋಸಿಟ್ ಅಲ್ಲಿ ಇರ್ತಾರೆ. ಅದು ಮಾತ್ರ ಇಲ್ಲ, ಅಲ್ಲಿ ನೀರು ತುಂಬಾನೇ ಸ್ಪೀಡ್ ಆಗಿ ಹರಿದು ಹೋಗೋದ್ರಿಂದ ಸದ್ಯಗೆ ನಮ್ಮ ಹೀರೋಯಿನ್ ಮಾತಾಡುವ ಸದ್ದು ಅವ್ರುಗಳಿಗೆ ಕೇಳಿಸೋದೇ ಇಲ್ಲ. ಇವಳು ಜೋರಾಗಿ ಕಿರ್ಚಿ ಹೇಳ್ತಾಳೆ, ಈ ಜಾಗದಲ್ಲಿ ನಮಗೆ ತುಂಬಾನೇ ದೊಡ್ಡ ಅಪಾಯ ಇರ್ತಿದೆ, ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ, ನಮ್ಮನ್ನ ಸಾಯಿಸೋಕೆ ನೋಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವ್ರುಗಳಿಗೆ ಈ ನೀರಿನ ಸದ್ದಿಂದ ಏನುವೆ ಕೇಳಿಸೋದೇ ಇಲ್ಲ ನಮ್ಮ ಹೀರೋಯಿನ್ ಹೇಳೋದು. ಅದಕ್ಕೆ ಅವ್ರುಗಳು, ಸರಿ ಓಕೆ, ನೀನು ಮಾತಾಡೋದು ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಇಟ್ಸ್ ಓಕೆ, ನಿನ್ನ ಜೊತೆ ಬಂದ ಅಲ್ವಾ ಲೀಡರು, ಅವನಿಯಲ್ಲಿ ನೀನು ಮಾತ್ರವೇ ಒಬ್ಳೆ ಬಂದಿದ್ಯಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನು ಸತ್ತೋಗ್ಬಿಟ್ಟ ಅಂತ ಸನ್ನೆ ಮಾಡಿನೇ ತೋರಿಸಿ ಅವ್ರುಗಳಿಗೆ ಅರ್ಥ ಮಾಡಿಸ್ತಾಳೆ. ಸೊ ಇವಾಗ್ಲೇನೆ ನಮ್ಮ ಹೀರೋಯಿನ್ ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋ ವಿಷಯ ಅರ್ಥ ಆಗ್ಲಿಕ್ಕೇನೆ ಬರುತ್ತೆ. ಸೊ ಲೀಡರ್ ರಾಬ್ ಸತ್ತೋಗ್ಬಿಟ್ಟ ಅನ್ನೋ ವಿಷಯ ಗೊತ್ತಾದ ಮೇಲೆನೆ ಇವ್ರುಗಳಿಗೆ ಈ ಜಾಗದಲ್ಲಿ ತುಂಬಾ ದೊಡ್ಡ ಅಪಾಯ ಇರ್ತಿದೆ ಅನ್ನೋ ವಿಷಯವೇ ಅರ್ಥ ಮಾಡ್ಕೋತಾರೆ. ಆವಾಗ ಇವ್ರುಗಳು ಮಾತಾಡ್ಕೋತಿರುವ ವಿಷಯವನ್ನ ಏನುವೆ ಅರ್ಥ ಆಗದೆ ಇರುವ ನಮ್ಮ ಚಿಕ್ಕ ಹುಡುಗಿ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವಳ ಮುಖದ ಮೇಲೆ ಬ್ಲಡ್ ಹಾರುತ್ತೆ. ಏನು ಅಂತ ನೋಡಿದ್ರೆ ಅವಳ ಪಕ್ಕದಲ್ಲಿ ನಮ್ಮ ಅಲೆಕ್ಸ್ ಅವರ ಹೆಂಡತಿ ನಮ್ಮ ಜೆನ್ನಿ ನಿಂತಿದ್ದಿರ್ತಾರೆ. ಅವರನ್ನ ಸ್ಟ್ರೇಂಜರ್ಸ್ ಸ್ನೈಪರ್ ಗನ್ ಅನ್ನು ಯೂಸ್ ಮಾಡಿ ಶೂಟ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಷ್ಟೇ ನಮ್ಮ ಜೆನ್ನಿ ಸತ್ತು ಹಾಗೆ ನೀರಿಗೆ ಬೀಳ್ತಾರೆ. ನಮ್ಮ ಚಿಕ್ಕ ಹುಡುಗಿ ಕೈಯನ್ನು ಕೂಡ ಅವರು ಹಿಡಿದಿರ್ತಾರೆ. ಅಷ್ಟೇ ಅವಳನ್ನು ಗೆಲ್ಕೊಂಡು ನೀರಿಗೆ ಬಿದ್ದು ಹಾಗೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡ್ಬೇಕಾದ್ರೇನೆ ಮಿಕ್ಕಿರೋರಿಗೆಲ್ಲರಿಗೂ ಈ ಜಾಗದಲ್ಲಿ ಎಷ್ಟು ದೊಡ್ಡ ಅಪಾಯ ಇರ್ತಿದೆ ಅನ್ನೋದೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅಲೆಕ್ಸ್ ತನ್ನ ಹೆಂಡತಿ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಕಿರ್ಚ್ಕೊತಿರ್ತಾರೆ. ಸೊ ಹೆದರಿ ಬೇಗ ಬೇಗ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡ್ತಾರೆ, ಹೊಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಇವ್ರುಗಳನ್ನ ಶೂಟ್ ಮಾಡೋದು ಬೇರೆ ಯಾರು ಇಲ್ಲ, ಹಂಟರ್ಸ್ ಗನ್ ಅನ್ನ ಕಿತ್ಕೊಂಡಿದ್ದ ಸ್ಟ್ರೇಂಜರ್ಸ್. ನಮ್ಮ ಟೀಮ್ ಅವರನ್ನ ಎಲ್ಲರನ್ನು ಶೂಟ್ ಮಾಡಿ ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರಿಂದ ನಮ್ಮ ಹೆಡ್ ಮತ್ತೆ ಅಲೆಕ್ಸ್ ಇನ್ನೊಂದು ಕಡೆ ಬೇರೆ ದಾರಿಯಲ್ಲಿ ಓಡಿ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಬೇರೆ ದಾರಿಯಲ್ಲಿ ಬೇರೆ ಡೈರೆಕ್ಷನ್ ಅಲ್ಲಿ ಓಡಿ ಹೋಗ್ತಿರ್ತಾಳೆ. ಹೇಗಾದ್ರೂ ನೀರಿಗೆ ಬಿದ್ದಿರುವ ಚಿಕ್ಕ ಹುಡುಗಿಯನ್ನ ಕಾಪಾಡಬೇಕು ಅಂತ ಓಡಿ ಹೋಗ್ತಿರ್ತಾಳೆ. ಆವಾಗ ಒಬ್ಬ ಶೂಟರು ನಮ್ಮ ಹೀರೋಯಿನ್ ಅನ್ನು ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ ಅವಳ ಬ್ಯಾಗಿಗೆ ಸೈಡ್ಗೆ ಬುಲೆಟ್ ಬಿದ್ದಿದ್ರಿಂದ ನಮ್ಮ ಹೀರೋಯಿನ್ ಎಸ್ಕೇಪ್ ತುಪ್ಪಕ್ಕಂತ ನೀರಿಗೆ ಬಿದ್ದುಕೊತಾಳೆ. ಹೇಗಾದ್ರೂ ಆ ಚಿಕ್ಕ ಹುಡುಗಿಯನ್ನ ಕಾಪಾಡಬೇಕು ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಹಾಗೆ ನೀರಲ್ಲೇ ಈಜು ಹೊಡ್ಕೊಂಡು ಆ ಹುಡುಗಿಯನ್ನ ಫಾಲೋ ಮಾಡಿ ಹೋಗ್ತಿರ್ತಾಳೆ. ಆವಾಗ ಮೇಲಿರ್ತಿರುವ ನಮ್ಮ ಹೆಡ್ ಅನ್ನ ನೋಡಿದ್ರೆ ಅವನುವೇ ನಮ್ಮ ಹೀರೋಯಿನ್ಗೆ ಏನು ಆಗ್ಬಿಡಬಾರ್ದು, ಅವಳನ್ನ ಫಸ್ಟ್ ಕಾಪಾಡಬೇಕು ಅಂತ ಅಲೆಕ್ಸ್ ಅನ್ನ ಹಿಡಿದು ಕಿರ್ಚ್ಕೊತಿರ್ತಾನೆ. ಆವಾಗ ಒಬ್ಬ ಶೂಟರು ಈ ಹೆಡ್ಗೆ ಏನ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ ಹೆದರಿದ ನಮ್ಮ ಹೆಡ್ ಹೆದರಿ ಮತ್ತೆ ಕಾಡಿನ ಒಳಗಡೆ ಓಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ನೀರಿಗೆ ಬಿದ್ದಿದ್ದಾಳೆ ಅಲ್ವಾ, ಸೊ ಹೇಗಾದ್ರೂ ಆ ಹುಡುಗಿಯನ್ನ ಕಾಪಾಡಬೇಕು ಅಂತ ಹೋಗ್ತಿರ್ತಾಳೆ. ನೋಡಿದ್ರೆ ನೀರಿನ ಅಡಿಯಲ್ಲಿ ಹೆಂಡತಿ ಜೆನ್ನಿ ಅವರ ಬಾಡಿ ಮಾತ್ರವೇ ತೇಲ್ತಿರುತ್ತೆ. ಪಾಪ ಅವರ ತಲೆಗೆನೆ ಶೂಟ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಮತ್ತೆ ನಮ್ಮ ಹೀರೋಯಿನ್ ಮೇಲ್ ಬಂದು ಚೆನ್ನಾಗಿ ಬ್ರೀತ್ ಮಾಡ್ಕೊಬಿಟ್ಟು ಮತ್ತೆ ನೀರಿನ ಅಡಿಗೆ ಹೋಗಿ ಹುಡುಕಿ ನೋಡ್ತಾಳೆ. ನೋಡಿದ್ರೆ ಆ ಚಿಕ್ಕ ಹುಡುಗಿ ನೀರಿನ ಕೆಳಗಡೆನೆ ಮುಳುಗೋಗ್ತಿದ್ದಿರ್ತಾಳೆ. ಸೊ ಫಟ್ ಅಂತ ಹುಡುಗಿನ ಕಾಪಾಡಿ ಹೇಗೋ ಕಷ್ಟಪಟ್ಟು ಮೇಲ್ಗಡೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ಆ ಹುಡುಗಿ ನೀರನ್ನ ಫುಲ್ ಕುಡಿದು ಬಿಟ್ಟಿದ್ದಾಳೆ ಅನ್ಸುತ್ತೆ, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾಳೆ. ಸೊ ಮೇಲ್ಗಡೆ ಬಂದಿದ್ದ ತಕ್ಷಣವೇ ಆ ಚಿಕ್ಕ ಹುಡುಗಿಗೆ ಫಸ್ಟ್ ಏಡ್ ಅನ್ನ ಕೊಡ್ತಾಳೆ. CPR ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ರಿಂದ ಹೇಗೋ ಆ ಚಿಕ್ಕ ಹುಡುಗಿ ಕೂಡ ಮತ್ತೆ ಜೀವಂತವಾಗಿ ಬಂದ್ಬಿಡ್ತಾಳೆ. ಸರಿ ಓಕೆ ಬಾ, ನಾವು ಸ್ವಲ್ಪ ಹೊತ್ತು ಕೂಡ ಈ ಜಾಗದಲ್ಲಿ ಇರಬಾರ್ದು, ನಾವು ಬೇಗನೆ ಎಸ್ಕೇಪ್ ಆಗಿ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ನಮ್ಮ ಹೀರೋನ
ಚಿಕ್ಕ ಹುಡುಗಿಯನ್ನ ಕಾಪಾಡಿ ಅಲ್ಲಿಂದ ಹೋಗೋಣ ಅನ್ಕೊಂಡ್ರೆ ಆ ಸ್ಟ್ರೇಂಜರ್ ಕಿಲ್ಲರ್ಸ್ ಇರ್ತಿದ್ದಾರೆ ಅಲ್ವಾ ಇಬ್ಬರು, ಅವರುಗಳು ಮತ್ತೆ ಗನ್ನಿಂದ ನಮ್ಮ ಹೀರೋಯಿನ್ ಏಮ್ ಮಾಡಿ ಶೂಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದರೊಳಗೆ ಏಮಿಂಗ್ ಎಲ್ಲಿ ಇಟ್ಟಿದ್ದಾರೆ ನೋಡಿ, ಅವಳ ಡಿಕ್ಕಿ ಮೇಲೆನೆ ಇಟ್ಟಿದ್ದಾರೆ. ಆದ್ರೆ ಇವ್ರುಗಳು ಏನೇ ಶೂಟ್ ಮಾಡಿದ್ರು ಸರಿ, ಏನೇ ಏಮ್ ಅನ್ನ ಇಟ್ರು ಸರಿ, ಆ ಚಿಕ್ಕ ಹುಡುಗಿನ ಮಾತ್ರ ಇವ್ರುಗಳು ಏಮ್ ಮಾಡ್ತಾ ಇಲ್ಲ, ಶೂಟ್ ಮಾಡ್ತಿಲ್ಲ. ಸೊ ಆ ಚಿಕ್ಕ ಹುಡುಗಿ ಮಾತ್ರ ಹೇಗೋ ಮೇಲ್ಗಡೆ ಹತ್ತಿ ಕಾಡಿನ ದಾರಿಯಲ್ಲಿ ಓಡಿ ಹೋಗ್ತಿರ್ತಾಳೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಇವ್ರುಗಳ ಹತ್ರ ಸರಿಯಾಗಿ ಸಿಗೋಕೋಬಿಟ್ಲು. ಒಬ್ಬ ಕಿಲ್ಲರ್ ಗನ್ನಿಗೆ ಬುಲೆಟ್ ಅನ್ನ ಹಾಕಿ ಲೋಡ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಕಿಲ್ಲರ್ ನಮ್ಮ ಹೀರೋಯಿನ್ ಅನ್ನು ನೋಡಿ ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತಿರ್ತಾನೆ. ಯಾಕೆ ಅವನು ಆ ರೀತಿ ಹೇಳ್ದಂತ ಗೊತ್ತಿಲ್ಲ. ನಮ್ಮ ಹೀರೋಯಿನ್ ಹಪ್ಪ ಸದ್ಯ ನಾವು ಎಸ್ಕೇಪ್ ಮೇಲೆ ಹತ್ತಿ ಬಂದು ನೋಡ್ತಾವಳೆ. ನೋಡಿದ್ರೆ ಆ ಚಿಕ್ಕ ಹುಡುಗಿಯನ್ನ ಕಾಣ್ತಿಲ್ಲ, ಅವಳು ಅಲ್ಲಿಂದ ಓಡಿ ಹೋಗ್ಬಿಟ್ಟಿದ್ದಾಳೆ. ನಂತರ ನಮ್ಮ ಹೀರೋಯಿನ್ ಅಲ್ಲಿಂದ ಬೇಗನೆ ಓಡಿ ಹೋಗಿ ಅಲೆಕ್ಸ್ ಅನ್ನ ಮಾತ್ರ ನೋಡ್ತಾವಳೆ. ಇವಾಗ ಅಲೆಕ್ಸ್ಗೂ ಸರಿ ನಮ್ಮ ಹೀರೋಯಿನ್ಗೂ ಸರಿ ಹೆಡ್ ಎಲ್ಲಿ ಇರ್ತಿದ್ದಾನೆ ಅಂತಾನು ಗೊತ್ತಿಲ್ಲ, ಚಿಕ್ಕ ಹುಡುಗಿ ಎಲ್ಲಿ ಇರ್ತಿದ್ದಾಳೆ ಅಂತಾನು ಗೊತ್ತಾಗ್ತಿಲ್ಲ. ಆದ್ರಿಂದ ಸೈಲೆಂಟ್ ಆಗಿ ಹುಡುಕ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕಿಲ್ಲರ್ಸ್ ಅನ್ನ ನೋಡಿದ್ರೆ ಅವ್ರುಗಳಿಗೆ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಎಲ್ಲರನ್ನು ಹುಡುಕ್ತಿರ್ತಾರೆ. ಎಸ್ಪೆಷಲಿ ಆ ಚಿಕ್ಕ ಹುಡುಗಿಯನ್ನ ಹುಡಿಕೊಂಡು ಕಾಡಿನ ದಾರಿಯಲ್ಲಿ ಬರ್ತಿರ್ತಾರೆ. ಕೈಯಲ್ಲಿ ದೊಡ್ಡ ಗನ್ನನ್ನ ಬೇರೆ ಹಿಡಿದು ಬರ್ತಿದ್ದಾರೆ. ಸೊ ಹೌಸ್ ಇರೋ ನಮ್ಮ ಚಿಕ್ಕ ಹುಡುಗಿ ಅದನ್ನು ನೋಡ್ಬಿಡ್ತಾವಳೆ. ಆದ್ರಿಂದ ಸದ್ಯ ಮಾಡ್ತೆ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ಹೌಸ್ ಇರ್ತಾವಳೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ ಯಾರೋ ಅವಳ ಬಾಯಿಯನ್ನ ಮುಚ್ಚಿ ಹಿಡ್ಕೊತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋ ಹೆಡ್ಡೆ. ಸೈಲೆಂಟ್ ಆಗಿರು, ನಾವ್ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡ್ಬಿಡ್ತೀವಿ, ಹೆದರ್ಕೋಬೇಡ ಅಂತ ಹೇಳಿ ಹುಡುಗಿಯನ್ನ ಸಮಾಧಾನ ಮಾಡ್ಬಿಟ್ಟು ನಿಧಾನಕ್ಕೆ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಾನೆ ಬೇರೆ ಕಡೆ. ಆ ರೀತಿ ಹೋಗ್ಬೇಕಾದ್ರೆ ಇವರ ಪಕ್ಕದಲ್ಲಿ ಒಂದು ಪಕ್ಷಿ ಇರುತ್ತೆ. ಅದು ಸಡನ್ ಆಗಿ ಸದ್ದು ಮಾಡ್ಕೊಂಡು ಅಲ್ಲಿಂದ ಹಾರಿ ಹೋಗುತ್ತೆ. ಸೊ ಈ ಸದನ ಕೇಳಿ ಆ ಕಿಲ್ಲರ್ ಈ ಕಡೆ ತಿರುಗಿ ಗನ್ನಿಂದ ಏನ್ ಮಾಡ್ಬೇಕಾದ್ರೆ ನಮ್ಮ ಹೀರೋ ಫಟ್ ಅಂತ ಚಿಕ್ಕ ಹುಡುಗಿಯನ್ನ ಎತ್ಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಇವ್ರುಗಳು ಏನ್ ಮಾಡಿ ಶೂಟ್ ಮಾಡ್ತಾರೆ. ಆ ರೀತಿ ಓಡಿ ಹೋಗ್ಬೇಕಾದ್ರೆ ನಮ್ಮ ಹೀರೋಗೆ ಲೆಗ್ ಸ್ಲಿಪ್ ಆಗ್ಬಿಡುತ್ತೆ. ಅಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಹಾಗೆ ರೋಲ್ ಮಾಡಿ ಹೋಗ್ತಿರ್ತಾನೆ. ಸೊ ಹುಡುಗಿ ಮತ್ತೆ ನಮ್ಮ ಹೀರೋ ಇಬ್ಬರುವೆ ಹಾಗೆ ಜಾರಿ ಕೆಳಗಡೆ ಬಂದು ಸೇರ್ತಾರೆ. ಅದ್ರಲ್ಲಿ ನಮ್ಮ ಹೀರೋಗೆ ಮಾತ್ರ ಲೆಗ್ಗಿಗೆ ಏಟಾಗ್ಬಿಡುತ್ತೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ ಮತ್ತೆ ಅಲೆಕ್ಸೋ ಹೀರೋ ಮತ್ತೆ ಆ ಚಿಕ್ಕ ಹುಡುಗಿಯನ್ನ ನೋಡ್ಬಿಡ್ತಾರೆ. ಇವಾಗ ನೆಕ್ಸ್ಟ್ ನಾವು ಏನನ್ನ ಮಾಡೋಣ ಏನು ಪ್ಲಾನ್ ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಹೆಡ್ಡಿಗೆ ಕಾಲಿಗೆ ಏಟಾಗ್ಬಿಟ್ಟಿದ್ಯಲ್ವಾ. ಸೊ ಅವನು ನನ್ನಿಂದ ಆಗ್ತಾ ಇಲ್ಲ ಅಂತ ಕಿರ್ಚ್ಕೊತಿರ್ತಾನೆ. ಸೊ ಇದನ್ನ ನೋಡಿದ ಅಲೆಕ್ಸ್ ಇಲ್ಲಿ ನೋಡಿ ಅವ್ರುಗಳು ಈ ಚಿಕ್ಕ ಹುಡುಗಿಯನ್ನೇ ನೋಡ್ತಿದ್ದಾರೆ. ಸೊ ನನ್ನ ಹತ್ರ ಒಂದು ಪ್ಲಾನಿಂಗ್ ಇರ್ತಿದೆ. ನಾನು ಆ ಚಿಕ್ಕ ಹುಡುಗಿಯನ್ನ ಇಟ್ಟು ಅವ್ರುಗಳನ್ನ ಈ ಕಡೆ ಡೈವರ್ಟ್ ಮಾಡಿ ಕರ್ಕೊಂಡ್ಬಿಡ್ತೀನಿ. ಆ ಸಮಯವನ್ನ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನೀವು ಬೇರೆ ಕಡೆ ಹೋಗ್ಬಿಡಿ, ಎಸ್ಕೇಪ್ ಆಗ್ಬಿಡಿ ಅಂತ ಅಲೆಕ್ಸ್ ಹೇಳ್ಬೇಕಾದ್ರೆ ಆ ರೀತಿ ಏನಕ್ಕಾಗಿ ನೀವು ಮಾಡ್ತೀರಾ ಅಂತ ಹುಡುಗರು ಕೇಳ್ತಾರೆ. ಹೀರೋ ಮತ್ತೆ ಹೀರೋಯಿನ್ ಅದು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಅಲೆಕ್ಸ್ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಅಲೆಕ್ಸ್ ಹೇಳಿದಂಗೆ ಆ ಚಿಕ್ಕ ಹುಡುಗಿಯನ್ನ ಎತ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ಇದನ್ನ ಕಿಲ್ಲರ್ಸ್ ನೋಡ್ಬಿಟ್ಟು ಬೇರೆ ಶೂಟ್ ಮಾಡ್ತಿರ್ತಾರೆ. ಇದ್ರೂ ನಮ್ಮ ಅಲೆಕ್ಸ್ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಓಡಿ ಹೋಗ್ತಿರ್ತಾರೆ. ಇವ್ರುಗಳು ಶೂಟ್ ಮಾಡ್ತಾನೆ ಇರ್ತಾರೆ. ಆ ರೀತಿ ಅಲೆಕ್ಸ್ ಓಡಿ ಹೋಗ್ಬೇಕಾದ್ರೆ ಅವನಿಗೆ ಅವರ ಹೆಂಡತಿಯ ನೆನಪಾಗ್ತಿರುತ್ತೆ. ಅವರ ವೈಫ್ ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತನ್ನ ಲೈಫ್ ಅನ್ನೇ ತನ್ನ ಜೀವನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ಅಲೆಕ್ಸ್. ಒಂದು ಸ್ಟೇಜ್ ಅಲ್ಲಿ ಈ ಕಿಲ್ಲರ್ಸ್ ಅಲೆಕ್ಸ್ ಅನ್ನ ಶೂಟ್ ಮಾಡ್ಬಿಡ್ತಾರೆ. ಅವನಿಗೆ ಕೆಳಗಡೆ ಬಿದ್ದೋಗಿರ್ತಾನೆ. ಆ ಹುಡುಗಿ ಕೂಡ ಪಕ್ಕದಲ್ಲೇ ಬಿದ್ದೋಗಿರ್ತಾಳೆ. ಸೊ ಕಿಲ್ಲರ್ಸ್ ಹತ್ರ ಬಂದು ನೋಡ್ತಾರೆ. ನೋಡಿದ್ರೆ ಈ ಅಲೆಕ್ಸ್ ಎತ್ಕೊಂಡು ಓಡಿ ಬಂದಿರೋದು ಆ ಚಿಕ್ಕ ಹುಡುಗಿಯನ್ನಲ್ಲ, ಅವಳ ರೀತಿ ಸೆಟ್ ಮಾಡಿ ಇಟ್ಟಿರುವ ಒಂದು ಗೊಂಬೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ದೊಡ್ಡ ಬಂಡೆಗಳು ಇರ್ತಾ ಇರುವ ಜಾಗಕ್ಕೆ ನಮ್ಮ ಹುಡುಗಿಯನ್ನ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಇಲ್ಲಿಂದ ಇವ್ರುಗಳು ಕೆಳಗಡೆ ಇಳಿದು ಹೋದ್ರೆ ಮಾತ್ರವೇ ಆ ವಿಲೇಜ್ ಗೆ ಬೇಗನೆ ಇವ್ರುಗಳ ಕೈಯಲ್ಲಿ ಹೋಗೋಕೆ ಆಗುವುದು. ಇವಾಗ ಹೆಡ್ ಅವನ ಕಾಲಿಗೆ ಬೇರೆ ಏಟಾಗ್ಬಿಟ್ಟಿದೆಯಲ್ವಾ. ಇದ್ರೂ ಆ ನೋವನ್ನ ಅಡ್ಜಸ್ಟ್ ಮಾಡ್ಕೊಂಡು ರೋಪನ್ನ ಹಾಕಿ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾನೆ. ನಂತರ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗಿಯನ್ನ ಕೆಳಗಡೆ ಇಳಿದು ಹೋಗು ಅಂತ ಹೇಳ್ತಿರ್ತಾರೆ. ಆದ್ರೆ ಆ ಹುಡುಗಿ ತುಂಬಾನೇ ಭಯದಲ್ಲಿ ಇರ್ತಿದ್ದಾಳೆ ಅಲ್ವಾ. ಮತ್ತೆ ಇದರಲ್ಲಿ ಅವಳಿಗೆ ಯಾವುದೇ ರೀತಿಯ ಅನುಭವನೂ ಇಲ್ಲ. ಈ ರೀತಿ ಹಗಮನೆಲ್ಲ ಹಾಕಿ ಬೆಟ್ಟವನ್ನ ಇಳ್ದೋ. ಆದ್ರಿಂದ ಹೆದರಿ ನಾನು ಹೋಗೋದಿಲ್ಲ ಅಂತ ಹುಡುಗಿ ಹೇಳ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಇಲ್ಲಿ ನೋಡು, ಯಾವುದಕ್ಕೂ ಏನಕ್ಕೂ ಹೆದರ್ಕೋಬೇಡ, ಮೇಲ್ಗಡೆ ನಾನು ಇರ್ತಿದ್ದೀನಿ, ಕೆಳಗಡೆ ಹೆಡ್ ಇರ್ತಿದ್ದಾನೆ, ನಾವು ಬೇಗನೆ ಇಲ್ಲಿಂದ ಹೋದ್ರೆ ಮಾತ್ರವೇ ಎಸ್ಕೇಪ್ ಆಗೋದಕ್ಕೆ ಆಗುವುದು ಅಂತ ಹೇಳ್ಬೇಕಾದ್ರೆ ಆ ಹುಡುಗಿಗೆ ಏನೂ ಅರ್ಥ ಆಗ್ತಿಲ್ಲ. ಇದ್ರೂ ಸರಿ ಓಕೆ ಅಂತ ನಮ್ಮ ಹೀರೋಯಿನ್ ಆಕ್ಷನ್ ಅನ್ನ ಅರ್ಥ ಮಾಡ್ಕೊಂಡು ಹಗ್ಗವನ್ನ ಹಿಡಿದು ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾಳೆ. ಕೆಳಗಡೆ ಇರುವ ಹೆಡ್ಡುವೆ ಹುಡುಗಿ ಕೆಳಗಡೆ ಬಂದಿದ್ದ ತಕ್ಷಣವೇ ಅವಳನ್ನ ಸೇಫ್ ಆಗಿ ಹಿಡ್ಕೊತಾನೆ. ನಂತರ ನಮ್ಮ ಹೀರೋಯಿನ್ ಕೂಡ ಕೆಳಗಡೆ ಇಳಿದು ಬಂದ್ಬಿಡ್ತಾಳೆ. ಸೊ ಬೇಗನೆ ಇವ್ರುಗಳು ಇಲ್ಲಿಂದ ಹೊರಡಬೇಕಾಗಿದೆ, ಸ್ಪೀಡ್ ಆಗಿ ನಡಿಬೇಕಾಗಿದೆ. ಆದ್ರೆ ಇವಾಗ ನಮ್ಮ ಹೆಡ್ಡಿಗೆ ಕಾಲಿಗೆ ಏಟಾಗ್ಬಿಟ್ಟಿದೆಯಲ್ವಾ, ಆದ್ರಿಂದ ಅವನಿಂದ ಸ್ಪೀಡ್ ಆಗಿ ನಡೆಯೋದಕ್ಕೆ ಆಗೋದಿಲ್ಲ. ಸೊ ಅವನು ಏನಂತ ಹೇಳ್ತಾನಂದ್ರೆ ಇಲ್ಲಿ ನೋಡಿ, ನನ್ನಿಂದ ನಿಮಗುವೇ ಅಪಾಯ ಆಗ್ಬಿಡುತ್ತೆ, ಸ್ಲೋ ಆಗ್ಬಿಡ್ತೀರಾ, ಆದ್ರಿಂದ ನಾನು ಹಿಂದೆ ಬರ್ತೀನಿ, ನೀವು ಮುಂದೆ ಬೇಗನೆ ಹೋಗಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲಿ ನೋಡು, ನೀನು ಇಲ್ಲದೆ ನಾನು ಇಲ್ಲಿಂದ ಹೋಗೋದಿಲ್ಲ, ನಾವು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆನೆ ಎಲ್ಲರೂ ಎಸ್ಕೇಪ್ ಆಗ್ತೀವಿ, ತಪ್ಪಿಸ್ಕೋಬೇಕು, ಆಲ್ರೆಡಿ ನಾವು ಮೂವರನ್ನ ಕಳ್ಕೊಬಿಟ್ಟಿದೀವಿ, ಇದರ ನಂತರ ನಿನ್ನನ್ನು ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ, ಬಾ ನಾವು ಇಲ್ಲಿಂದ ಹೊರಡೋಣ ಅಂತ ಹುಡುಗನನ್ನ ಕಂಪಲ್ ಮಾಡಿ ಅವರ ಜೊತೆಗೇನೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ಸ್ಟ್ರೇಂಜರ್ ಕಿಲ್ಲರ್ಸ್ ಅನ್ನ ನೋಡಿದ್ರೆ ಅವ್ರುಗಳಿಗೆ ಹಣ ಬೇಕಾಗಿದೆ, ಅದಕ್ಕಾಗಿನೇ ಈ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ತಂದಿಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ಇವಾಗ ಹುಡುಗಿ ನಮ್ಮ ಟೀಮ್ ಅವರ ಜೊತೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಸೊ ಇವ್ರುಗಳಿಗೆ ಹಣ ಬೇಕು ಅಂದ್ರೆ ಆ ಹುಡುಗಿ ಬೇಕಲೇಬೇಕು. ಹುಡುಗಿ ಇಲ್ಲಾಂದ್ರೆ ಹಣ ಕೊಡೋದಕ್ಕೆ ಬರ್ತಾ ಇರುವ ಗ್ಯಾಂಗ್ ಇವ್ರುಗಳಿಗೆ ಹಣವನ್ನ ಕೊಡೋದಿಲ್ಲ ಅಲ್ವಾ. ಆದ್ರಿಂದ ಏನನ್ನ ಮಾಡೋಣ, ಚಿಕ್ಕ ಹುಡುಗಿಯ ಮನೆಯಿಂದ ಬೇರೆ ಎಲ್ಲರೂ ಬಂದ್ಬಿಟ್ಟಿದ್ದಾರಲ್ಲ ಹಣವನ್ನ ಕೊಡೋದಕ್ಕೆ. ಸೊ ಅವ್ರಗಳ ಹತ್ರ ಇಂದ ಹಣವನ್ನ ಹೇಗಾದ್ರೂ ತಗೋಬೇಕು ಅಂತ ಇನ್ನೊಂದು ಪ್ಲಾನ್ ಅನ್ನ ಮಾಡ್ತಾರೆ.
ಅದೇ ಸಮಯದಲ್ಲಿ ಈ ಕಡೆ ಕಾರಲ್ಲಿ ಮೂವರು ಬರ್ತಿದ್ರಲ್ವಾ ನಮ್ಮ ಚಿಕ್ಕ ಹುಡುಗಿಯನ್ನ ಹಣ ಕೊಟ್ಟು ತಗೊಳ್ಳೋದಕ್ಕಾಗಿ, ಅಂದ್ರೆ ಆ ಕಿಲ್ಲರ್ಸ್ ಹತ್ರ ಇಂದ ಬಿಡಿಸೋದಕ್ಕಾಗಿ. ಆವಾಗ ಆಂಡಿ ಪಕ್ಕದಲ್ಲಿ ಕೂತಿರೋನ ಹತ್ರ ಆ ಕಿಲ್ಲರ್ ಹತ್ರ ಇಂದ ಒಂದು ವಾಯ್ಸ್ ಮೆಸೇಜ್ ಬಂದಿದೆ. ಪಕ್ಕದಲ್ಲಿ ಇರುವ ವಿಲೇಜ್ ಗೆನೆ ಬಂದು ಅವರುಗಳನ್ನ ಮೀಟ್ ಮಾಡ್ಬೇಕಂತೆ. ಸೊ ನೆಕ್ಸ್ಟ್ ಆ ವಿಲೇಜ್ ಗೆನೆ ನಾವು ಹೋಗ್ಬೇಕಾಗಿದೆ, ಅಲ್ಲಿಟ್ಟೇನೆ ನಮ್ಮ ಹುಡುಗಿಯನ್ನ ನಮಗೆ ಅವರು ರಿಟರ್ನ್ ಮಾಡ್ತಾರಂತೆ ಅಂತ ಹೇಳ್ಬೇಕಾದ್ರೆ ಇವ್ರುಗಳಿಗೆ ಸರಿ ಅಲ್ಲಿಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ರೀತಿ ಹೋಗೋಕು ಮುಂಚೆ ಇವ್ರುಗಳು ಇನ್ನ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೋತಾರೆ. ಯಾರು ಏನು ಅಂತ ಗೊತ್ತಿಲ್ಲದೆ ಆ ಹುಡುಗಿಯನ್ನ ಎತ್ಬಿಟ್ಟಿದ್ದಾರೆ ಈ ಹುಡುಗರು. ಆ ಹುಡುಗಿಯ ಅಪ್ಪ ಎಷ್ಟು ಕ್ರೂರ ಅಂತ ಹುಡುಗರಿಗೆ ಕಿಲ್ಲರ್ಸ್ಗೆ ಗೊತ್ತಿಲ್ಲ ಪಾಪ ಅಂತ ಮಾತಾಡ್ಕೊಂಡೆ ಇವ್ರುಗಳು ಆ ವಿಲೇಜ್ ಗೆನೆ ಹೋಗ್ತಾರೆ. ಹಾಗೆ ಕಟ್ ಮಾಡಿ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಟೀಮು ಕಾಡನ್ನ ದಾಟ್ಬಿಟ್ಟಿರ್ತಾರೆ. ಪಕ್ಕದಲ್ಲಿ ಒಂದು ರೋಡ್ ಕೂಡ ಇರುತ್ತೆ, ಅದರಲ್ಲಿ ಒಂದು ಕಾರು ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಹೆಲ್ಪ್ ಹೆಲ್ಪ್ ಸ್ಟಾಪ್ ಅಂತ ಕಿರ್ಚ್ಕೊಂಡು ಓಡಿ ಹೋಗ್ತಾವಳೆ. ಅಷ್ಟರಲ್ಲಿ ಕಾರ್ ಹೊರಟೋಗ್ಬಿಡುತ್ತೆ. ಸರಿ ಓಕೆ, ಪಕ್ಕದಲ್ಲಿ ವಿಲೇಜ್ ಬಂದ್ಬಿಟ್ಟಿದೆ ಅನ್ಸುತ್ತೆ, ನಾವು ತುಂಬಾನೇ ಹತ್ರ ಬಂದ್ಬಿಟ್ಟಿದೀವಿ ಅನ್ಸುತ್ತೆ, ನಾವು ವಿಲೇಜ್ ಗೆನೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ ಅಂತ ಹೇಗೋ ಕಷ್ಟಪಟ್ಟು ನಡ್ಕೊಂಡು ವಿಲೇಜ್ ಗೆನೆ ಬಂದು ಸೇರ್ಕೋತಾರೆ. ವಿಲೇಜ್ ಗೆ ಬಂದಿದ್ದ ತಕ್ಷಣವೇ ಬೇಗನೆ ಒಂದು ಪೊಲೀಸ್ ಸ್ಟೇಷನ್ ಗೆನೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಬ್ಬರು ಪೊಲೀಸ್ ಆಫೀಸರ್ ಮಾತ್ರವೇ ಅಲ್ಲಿ ಇರ್ತಿದ್ದಾರೆ. ಸೊ ಅವರ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ತಾರೆ. ಅವರುವೇ ಎಲ್ಲವನ್ನು ವಿಚಾರಿಸ್ಕೊಬಿಟ್ಟು ಸರಿ ಓಕೆ ನೀವು ಇಲ್ಲೇನೆ ವೇಟ್ ಮಾಡಿ, ನಾನು ಬೇಗನೆ ಹೈಯರ್ ಅಫಿಷಿಯಲ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೇನೆ ಈ ವಿಷಯದ ಬಗ್ಗೆ ಅಂತ ಹೇಳಿ ನಮ್ಮ ಹುಡುಗರನ್ನ ಒಂದು ವೇಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡೋಕೆ ಹೇಳ್ತಾರೆ. ಮತ್ತೆ ಆ ವಿಲೇಜ್ ಅಲ್ಲಿ ಇರ್ತಾ ಇರುವ ಜನರು ಎಲ್ಲರೂ ಒಂದೇ ಜಾಗದಲ್ಲಿ ಕೂಡಿದ್ದಾರೆ ಅನ್ಸುತ್ತೆ. ಆದ್ರಿಂದಾನೇ ಆ ವಿಲೇಜ್ ಅಲ್ಲಿ ಜನರು ಯಾರುವೆ ಓಡಾಡೋದು ಕಾಣ್ತಿಲ್ಲ. ಯಾಕೆಂದ್ರೆ ಈ ವಿಲೇಜ್ ಅಲ್ಲಿ ಇವತ್ತು ಏನೋ ಒಂದು ಫೆಸ್ಟಿವಲ್, ಆದ್ರಿಂದಾನೇ ಎಲ್ಲರೂ ಒಂದೇ ಪ್ಲೇಸ್ ಅಲ್ಲಿ ಕೂಡಿರ್ತಾರೆ. ಸೊ ಅದೇ ತರ ಫೆಸ್ಟಿವಲ್ ನಡೀತಿರುವ ಜಾಗವನ್ನು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಆಂಡಿ ಇರ್ತಿದ್ದಾರೆ. ಅದೇ ಹುಡುಗಿಯನ್ನ ಕಾಪಾಡೋದಕ್ಕೆ ಬಂದಿರೋರು. ಅವರು ಒಂದು ಕಡೆ ಹೊರಗಡೆ ವೇಟ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ, ಅದ್ರ ಒಳಗಡೆ ಬ್ರಾಂಡಿ ಕೂತು ಆ ಕಿಲ್ಲರ್ಸ್ ಗಾಗಿ ನೆಗೋಷಿಯೇಟ್ ಮಾತಾಡೋದಕ್ಕಾಗಿ ವೇಟ್ ಮಾಡಿ ಕೂತಿರ್ತಾರೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹುಡುಗರು ತುಂಬಾ ಹೊತ್ತಿಂದ ವೇಟ್ ಮಾಡಿ ನೋಡ್ತಾರೆ, ಯಾರುವೆ ಹೈಯರ್ ಅಫಿಷಿಯಲ್ಸ್ ಬರೋ ರೀತಿ ಕಾಣ್ತಿಲ್ಲ. ಅವಾಗ ಪೊಲೀಸ್ ಆಫೀಸರ್ ಕೂಡ ನಮ್ಮ ಹುಡುಗರ ಹತ್ರ ಬಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಬಂದ್ಬಿಡ್ತಾರೆ ಅಂತ ಹೇಳಿ ನೈಸ್ ಮಾಡಿ ಹೋಗ್ತಿರ್ತಾರೆ. ಇದನ್ನು ನೋಡ್ಬೇಕಾದ್ರೆ ನಮಗೆ ಡೌಟ್ ಆಗ್ತಿರುತ್ತೆ, ಈ ಪೊಲೀಸ್ ಆಫೀಸರ್ ಏನೋ ಒಂದು ದೊಡ್ಡ ಕಿತಾಪತಿ ಮಾಡಲಿದ್ದಾನೆ ಅಂತ ಅನಿಸ್ತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ನೋಡ್ಬೇಕಾದ್ರೆ ಆ ಕಿಲ್ಲರು ನಮ್ಮ ಬ್ರಾಂಡಿ ಹತ್ರ ಬಂದು ಮಾತಾಡ್ತಿರ್ತಾನೆ. ಫಸ್ಟ್ ನೀವು ತಂದಿರುವ ಹಣವನ್ನ ಕೊಡಿ, ನಂತರ ನಾನು ಹುಡುಗಿಯನ್ನ ಬಿಡ್ತೇನೆ ಅಂತ ಹೇಳ್ತಿರ್ತಾನೆ ಕಿಲ್ಲರು. ಇದನ್ನ ನೋಡಿದ ನಮ್ಮ ಬ್ರಾಂಡಿ, ಏನು ನನ್ನನ್ನ ನೋಡಿದ್ರೆ ದಡ್ಡನ್ ತರ ಕಾಣ್ತಿದ್ಯಾ, ಸುಮ್ನೆ ಮರ್ಯಾದಿಂದ ಹುಡುಗಿ ಎಲ್ಲಿರ್ತಿದ್ದಾಳೆ ಅಂತ ಹೇಳ್ಬಿಡು, ಹುಡುಗಿಯನ್ನ ತೋರಿಸಿದ್ರೆ ಮಾತ್ರವೇ ಹಣವನ್ನ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣವೇ ಆ ಕಿಲ್ಲರು, ಇಲ್ಲಿ ನೋಡು ನಾನು ಹೇಳೋದನ್ನ ಮಾತ್ರವೇ ನೀನು ಇವಾಗ ಕೇಳ್ಬೇಕು, ಇದಕ್ಕೂ ಮುಂಚೆ ಇದೇ ರೀತಿ ಒಂದು ಮಗುವನ್ನ ನಾವು ಕಿಡ್ನಾಪ್ ಮಾಡಿದೀವಿ, ಹಣ ಕೊಡೋದಕ್ಕೆ ಬಂದಿದ್ದ ಆ ಮಗುವಿನ ತಂದೆ ನಮ್ಮನ್ನ ಏಮರ್ಸ್ಬಿಟ್ಟ, ಆದ್ರಿಂದ ನಾವು ಏನನ್ನ ಮಾಡ್ತೀವಿ ಗೊತ್ತಾ, ಆ ಮಗುವನ್ನ ಕೊಂದ್ಬಿಟ್ವಿ, ಸೊ ಅದು ನಿನಗೂ ನಡಿಬಾರ್ದು, ಅಂದ್ರೆ ಸುಮ್ನೆ ಮರ್ಯಾದಿಂದ ಹಣವನ್ನ ಕೊಡು ಅಂತ ಹೇಳ್ಬೇಕಾದ್ರೆ ಇದಕ್ಕೆಲ್ಲ ನಮ್ಮ ಬ್ರಾಂಡಿ ಹೆದರ್ಕೊಳ್ಳೋ ರೀತಿ ಕಾಣ್ತಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ನಮ್ಮ ಹೆಡ್ ಅನ್ನ ನೋಡಿದ್ರೆ ಈ ಪೊಲೀಸ್ ಆಫೀಸರ್ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಆಗ್ತಿರುತ್ತೆ. ಆದ್ರಿಂದ ಹೀರೋಯಿನ್ ಅನ್ನ ಕರೆದು, ಇಲ್ಲಿ ನೋಡು ಹೀರೋಯಿನ್, ಈ ಪೊಲೀಸ್ ಆಫೀಸರ್ ಅನ್ನ ನೋಡಿದ್ರೆ ನನಗೆ ಏನು ಸರಿ ಇಲ್ಲ ಅಂತ ಅನಿಸ್ತಿದೆ, ತುಂಬಾನೇ ಡೌಟ್ ಆಗ್ತಿದೆ, ಬೆಟರ್ ನಾವು ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ, ತಪ್ಪಿಸ್ಕೊಬಿಡೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ಬಿಟ್ಟು ಹುಡುಗಿಯನ್ನ ಕರ್ಕೊಂಡು ಮೂವರು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದು, ಎಲ್ಲಿಗೆ ಹೋಗ್ತಿದ್ದೀರಾ ನೀವು, ನಾನು ಹೇಳಿದ್ರೆ ಕೇಳಿ, ಆ ಚಿಕ್ಕ ಹುಡುಗಿಯನ್ನ ಇಲ್ಲೇನೆ ಬಿಟ್ಟು ಹೋಗಿ, ಇಲ್ಲಾಂದ್ರೆ ಅದು ನಿಮಗೇನೆ ದೊಡ್ಡ ಅಪಾಯವಾಗುತ್ತೆ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಹುಡುಗರಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಈ ಪೊಲೀಸ್ ಆಫೀಸರ್ ಕೂಡ ಆ ಕಿಲ್ಲರ್ಸ್ ಟೀಮ್ ಅನ್ನು ಸೇರಿದವರೇ ಅನ್ಸುತ್ತೆ, ಅವ್ರಿಗೆ ಸಪೋರ್ಟ್ ಮಾಡುವ ಕಿತಾಪತಿನೇ ಅನ್ಸುತ್ತೆ. ತಕ್ಷಣವೇ ನಮ್ಮ ಹೀರೋ ಹೆಡ್ ಸೈಡ್ ಅಲ್ಲಿ ಇರುವ ಒಂದು ಚಾಕುವನ್ನ ಕೈಗೆ ತಗೊಂಡು, ಸುಮ್ನೆ ಮರ್ಯಾದೆಯಿಂದ ನಮ್ಮನ್ನ ಹೋಗೋದಕ್ಕೆ ಬಿಡು, ಇಲ್ಲಾಂದ್ರೆ ಅಷ್ಟೇ ನೋಡು ನಿನಗೆ ಚುಚ್ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಆಫೀಸರು ಕಾಫಿಯನ್ನು ಕುಡಿತಾ ಇರುವ ಕಪ್ಪಿಗೆ ಬುಲೆಟ್ ಏಟು ಬಿದ್ದು ಅದು ಚಿಲ್ಲಾಪಿಲ್ಲಿ ಹೊಡೆದೋಗುತ್ತೆ. ನಂತರ ಬುಲೆಟ್ ಏಟು ಆಫೀಸರ್ ಎದೆಗೆನೆ ಹೊಡೆಯುತ್ತೆ, ಅಷ್ಟೇ ಅವರು ಕೆಳಗಡೆ ಬಿದ್ದೋಗ್ತಾರೆ. ಏನು ಅಂತ ನೋಡಿದ್ರೆ ಆ ಇನ್ನೊಬ್ಬ ಕಿಲ್ಲರು ಈ ಜಾಗಕ್ಕೆ ಬಂದ್ಬಿಟ್ಟಿದ್ದಾನೆ. ಅವನು ಎರ್ರ ಬೇರೆ ಶೂಟ್ ಮಾಡ್ತಿರ್ತಾನೆ. ಅವನು ಏಯ್ ಮಾಡಿ ಶೂಟ್ ಮಾಡಿದ್ದು ನಮ್ಮ ಹೀರೋವನ್ನ, ಆದ್ರೆ ಅದು ಮಿಸ್ ಆಗಿ ಪೊಲೀಸರಿಗೆ ಹೊಡೆದ್ಬಿಟ್ಟಿದೆ. ಸೊ ಹೀಗೆ ಎರ್ರ ಬೇರೆ ಶೂಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಹೊರಗಡೆ ಬೇರೆ ಫೆಸ್ಟಿವಲ್ ನಡೀತಿದೆ ಅಲ್ವಾ, ಪಟಾಕಿ ಹೊಡಿತಿರ್ತಾರೆ ಜೋರಾಗಿ, ಆದ್ರಿಂದ ಆ ಸದ್ದಿನಿಂದ ಈ ಬುಲೆಟ್ ಶೂಟ್ ಮಾಡುವ ಸದ್ದು ಸರಿಯಾಗಿ ಕೇಳಿಸೋದಿಲ್ಲ. ನಮ್ಮ ಹೆಡ್ ಮತ್ತೆ ಹೀರೋಯಿನ್ ತಲೆ ತಗ್ಗಿ ಕೆಳಗಡೆ ಮಲ್ಕೊಬಿಡ್ತಾರೆ. ಚಿಕ್ಕ ಹುಡುಗಿನೂ ಅದೇ ರೀತಿ ಹೌಸ್ಕೋತಾಳೆ, ಮೇಲ್ಗಡೆ ನಿಂತು ಆ ಕಿಲ್ಲರು ಎರ್ರ ಬೇರೆ ಶೂಟ್ ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಪೊಲೀಸ್ ಆಫೀಸರು ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾರೆ. ಅವರ ಹತ್ರ ನಮ್ಮ ಹೆಡ್ ಹೋಗಿ ಇಲ್ಲಿಂದ ಹೇಗೆ ಹೊರಗಡೆ ತಪ್ಪಿಸ್ಕೊಂಡು ಹೋಗೋದು ಅಂತ ಕೇಳ್ತಿರ್ತಾನೆ. ಹಿಂದೆ ಒಂದು ದಾರಿ ಇರ್ತಿದೆ, ಆ ದಾರಿಯನ್ನು ಯೂಸ್ ಮಾಡಿ ಹೊರಗಡೆ ಹೋಗ್ಬಿಡಿ ಅಂತ ಅವರು ಸಾಯುವ ಸ್ಟೇಜ್ ಅಲ್ಲಿ ಒಂದು ಒಳ್ಳೆ ಕಾರ್ಯವನ್ನ ಮಾಡಿ ಸಾಯ್ತಾರೆ ಆ ಪೊಲೀಸು. ಸೊ ತಕ್ಷಣವೇ ಅವರ ಹತ್ರ ಇಂದ ಬೀಗವನ್ನ ತಗೊಂಡು ಹಿಂದೆ ದಾರಿಯನ್ನು ಯೂಸ್ ಮಾಡಿ ನಮ್ಮ ಹುಡುಗರು ಹೊರಗಡೆ ಓಡಿ ಬರ್ತಾರೆ. ಎಸ್ಕೇಪ್ ಆಗಿ ಆಚೆನೆ ಬಂದ್ಬಿಡ್ತಾರೆ. ಆದ್ರೆ ಅಲ್ಲಿ ಇರ್ತಿರುವ ಕಿಲ್ಲರು ಒಂದು ಮಾಸ್ಕ್ ಅನ್ನ ತಗೊಂಡು ಅವನ ಮುಖಕ್ಕೆ ಹಾಕೊಂಡು ಅವನ ಪಾಡಿಗೆ ನಮ್ಮ ಹುಡುಗರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗಿನ ಕರ್ಕೊಂಡು ಎಸ್ಕೇಪ್ ಆಗಿ ಓಡಿ ಹೋಗ್ತಿರ್ತಾಳೆ. ಆವಾಗ ಜಾಗದಲ್ಲೇ ಇರ್ತಾ ಇರುವ ಇನ್ನೊಬ್ಬ ರೆಸ್ಕ್ಯೂವರ್ ಅಂದ್ರೆ ನಮ್ಮ ಆಂಡಿ
ಟೀಮ್ ಅಲ್ಲಿ ಮೂವರು ಇರ್ತಿದ್ರಲ್ವಾ, ಅದ್ರಲ್ಲಿ ಒಬ್ಬ ನೋಡ್ಬಿಡ್ತಾನೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಗುವನ್ನ ಕರ್ಕೊಂಡು ಓಡಿ ಹೋಗ್ತಾ ಇರೋದನ್ನ. ಅವ್ರುಗಳು ಹಣ ಕೊಟ್ಟು ಈ ಚಿಕ್ಕ ಹುಡುಗಿಯನ್ನ ಬಿಡಿಸ್ಕೊಂಡು ಹೋಗೋದಕ್ಕಾಗಿ ತಾನೇ ಬಂದಿದ್ದಾರೆ. ಸೊ ಮೇ ಬಿ ಈ ಹೀರೋ ಮತ್ತೆ ಹೀರೋಯಿನ್ ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡಿರ್ಬೇಕು ಅಂತ ಅನ್ಕೊಂಡು ಶೂಟ್ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತಾನೆ. ಅವನು ಶೂಟ್ ಮಾಡಿದ ಬುಲೆಟ್ ನಮ್ಮ ಹೆಡ್ ಅವನಿಗೆನೆ ಹೊಡೆದ್ ಬಿಡುತ್ತೆ. ಅಷ್ಟೇ ಹುಡುಗ ಏಟಾಗಿ ಕೆಳಗಡೆ ದುಪ್ ಅಂತ ಬೀಳ್ತಾನೆ. ಆ ಸಮಯದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನು ಚೇಸ್ ಮಾಡಿ ಬಂದಿದ್ದ ಮಾಸ್ಕ್ ಅನ್ನ ಹಾಕೊಂಡಿರುವ ಕಿಲ್ಲರ್ ಆ ರೆಸ್ಕ್ಯೂವರ್ಗೆ ಶೂಟ್ ಮಾಡಿ ಅವನ ಕಥೆಯನ್ನ ಮುಗಿಸ್ತಾನೆ. ನಂತರ ಏಟಾಗಿ ಕೆಳಗಡೆ ಬಿದ್ದಿರುವ ನಮ್ಮ ಹೆಡ್ ಹತ್ರ ಬಂದು ಅವನಿಗೂ ಕ್ರೂರವಾಗಿ ಶೂಟ್ ಮಾಡಿಕೊಳ್ತಾನೆ. ಇದ್ರುವೆ ಈ ಕಡೆ ಆ ರೆಸ್ಕ್ಯೂವರ್ಗೆ ಇನ್ನವೇ ಜೀವ ಇರುತ್ತೆ. ಅವರು ತಕ್ಷಣವೇ ಆಂಡಿ ಮತ್ತೆ ಬ್ರ್ಯಾಂಡಿಗೆ ಕಾಲ್ ಅನ್ನ ಮಾಡಿ ಆ ಕಿಡ್ನಾಪರ್ ಹತ್ರ ನಮ್ಮ ಹುಡುಗಿ ಇರ್ತಾ ಇಲ್ಲ, ಬೇರೆ ಯಾರ ಹತ್ರನೂ ಇರ್ತಿದ್ದಾಳೆ ಅಂತ ಹೇಳಿ ಇನ್ಫಾರ್ಮ್ ಮಾಡ್ಬಿಟ್ಟು ಸತ್ತೋಗ್ಬಿಡ್ಬೇಕಾದ್ರೆ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೂತಿರುವ ನಮ್ಮ ಬ್ರ್ಯಾಂಡಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಆ ಕಿಡ್ನಾಪರ್ ಗೆ ಹಿಡಿದು ಜೋರಾಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೇನೆ ಇಬ್ಬರುವೆ ತುಂಬಾನೇ ಚೇಂಜ್ ಆಗಿ ಬೇರೆ ಜೋರಾಗಿ ಜಗಳ ಮಾಡ್ಕೋತಾರೆ. ಅದೇ ಸಮಯದಲ್ಲಿ ಈ ಕಡೆ ಇರ್ತಾ ಇರುವ ಇನ್ನೊಬ್ಬ ಕಿಲ್ಲರು ಆ ಚಿಕ್ಕ ಹುಡುಗಿಯನ್ನ ಕಾಪಾಡಿ ಕರ್ಕೊಂಡು ಹೋಗ್ತಾ ಇರುವ ನಮ್ಮ ಹೀರೋಯಿನ್ ಫಾಲೋ ಮಾಡಿ ಚೇಸ್ ಮಾಡಿ ಬರ್ತಿರ್ತಾನೆ. ನಮ್ಮ ಹೀರೋಯಿನ್ ಹೇಗಾದ್ರೂ ಆ ಚಿಕ್ಕ ಹುಡುಗಿಯನ್ನ ಕಾಪಾಡ್ಬಿಡ್ಬೇಕು ಅಂತ ಒಂದೊಂದು ಮನೆ ಡೋರಿಗೂ ಹೋಗಿ ನಾಕ್ ಮಾಡ್ತಿರ್ತಾಳೆ. ನಂತರ ಅದನ್ನು ಓಪನ್ ಮಾಡಿ ನೋಡ್ತಾರೆ, ಯಾವುದೇ ಡೋರ್ವೇ ಓಪನ್ ಆಗ್ತಿಲ್ಲ. ಯಾಕೆಂದ್ರೆ ಜನರು ಎಲ್ಲರೂ ಅವರವರ ಮನೆಗಳನ್ನ ಕ್ಲೋಸ್ ಮಾಡ್ಕೋಬಿಟ್ಟು ಫೆಸ್ಟಿವಲ್ ಅನ್ನ ಎಂಜಾಯ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾರೆ ಅಲ್ವಾ. ಫೈನಲಿ ಒಂದೇ ಒಂದು ಮನೆ ಬಾಗಿಲು ಮಾತ್ರ ಓಪನ್ ಆಗುತ್ತೆ. ಸೊ ತಕ್ಷಣವೇ ಆ ಮನೆ ಒಳಗಡೆ ಓಡಿ ಹೋಗಿ ಹೌಸ್ಕೋತಾರೆ ನಮ್ಮ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗಿ. ಆ ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ಕಿಲ್ಲರು ಸ್ವಲ್ಪ ಕೂಡ ಪಾಪ ಪುಣ್ಯ ನೋಡದೆ ಆ ಮನೆ ಓನರ್ನೇ ಶೂಟ್ ಮಾಡಿಕೊಳ್ತಾನೆ. ಪಾಪ ಅವನಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗಿ ಒಂದು ರೂಮ್ ಒಳಗಡೆ ಹೋಗಿ ಚೆನ್ನಾಗಿ ಲಾಕ್ ಮಾಡಿ ಸೇಫ್ ಆಗಿ ಸೆಟ್ಲ್ ಆಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಅಲ್ಲಿರುವ ಮನೆಗಳೆಲ್ಲ ಸ್ವಲ್ಪ ವಾಮ್ ಆಗಿರ್ಬೇಕು, ಬಿಸಿ ಬಿಸಿಯಾಗಿ ಇರಬೇಕು ಅಂತ ಯಾವಾಗ್ಲೂ ಮನೆ ಒಳಗಡೆ ಬೆಂಕಿಯನ್ನ ಉರಿಸ್ತಾನೆ ಇರ್ತಾರೆ, ಚಳಿಗೆ ಬೆಚ್ಚಗೆ ಇರ್ಲಿ ಅಂತ. ಸೊ ಇವಾಗ ಆ ಬೆಂಕಿ ಹೊರಗಡೆ ಮನೆಗೆ ಬಿದ್ದಿದ್ರಿಂದ ಇವಾಗ ಇಡೀ ಮನೆನೇ ಬೆಂಕಿಯಲ್ಲಿ ಸಿಕ್ಕಿ ಹಾಗೆ ಸುಟ್ಟೋಗ್ತಿರುತ್ತೆ. ಆದ್ರೆ ಆ ಕಿಲ್ಲರು ಹೇಗಾದ್ರೂ ಹೀರೋಯಿನ್ ಅವಳ ಕಥೆನ ಮುಗಿಸ್ಬಿಟ್ಟು ಆ ಹುಡುಗಿಯನ್ನ ಎತ್ಕೋಬೇಕು ಅಂತ ಅನ್ಕೊಂಡು ಆ ಮನೆ ಡೋರ್ ಅನ್ನೆಲ್ಲ ಹೊಡ್ಕೊಂಡು ರೂಮ್ ಒಳಗಡೆ ಬರ್ತಿರ್ತಾನೆ. ಒಳಗಡೆ ಇರುವ ನಮ್ಮ ಹೀರೋಯಿನ್ ಅವಳ ಕೈಗೆ ಸಿಗುವ ಥಿಂಗ್ಸ್ ಎಲ್ಲವನ್ನೂ ತಗೊಂಡು ಆ ಕಿಲ್ಲರ್ ಮೇಲೆ ಹಾಕ್ತಿರ್ತಾಳೆ. ಆದ್ರೆ ಅವನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಿದ್ದಾನೆ. ಅಷ್ಟೇ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಹಾಗೆ ಗೋಡಿ ಸೇರಿಸಿ ಹಿಡ್ಕೊಂಡು ಎರ್ರ ಬಿರ್ರಿ ಹೊಡಿತಾನೆ. ಫೈನಲ್ ಆಗಿ ಅವಳನ್ನ ಕೊಂದ್ಬಿಡೋಣ ಅಂತ ಅವಳ ಕುತ್ತಿಗೆನ ಹಿಡಿದು ಅಮುಕ್ತಿರ್ತಾನೆ. ಆ ಸಮಯದಲ್ಲಿ ನಮ್ಮ ಚಿಕ್ಕ ಹುಡುಗಿ ತುಂಬಾನೇ ಧೈರ್ಯ ಮಾಡಿ ಅಲ್ಲಿರುವ ಒಂದು ಜಗ್ಗನ್ನ ತೆಗೆದು ಅವನ ತಲೆಗೆನೆ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ರೂಮಿಗೆ ಓಡಿ ಹೋಗಿ ಹೌಸ್ಕೊತಾವಳೆ. ಈ ಗ್ಯಾಪ್ ಅನ್ನ ಯೂಸ್ ಮಾಡಿದ ನಮ್ಮ ಹೀರೋಯಿನ್ ಅವಳ ಕೈಗೆ ಸಿಗುವ ಒಂದು ತಿಂಗನ್ನ ತಗೊಂಡು ಅವನ ತಲೆಗೆನೆ ಜೋರಾಗಿ ಹಾಕ್ತಾಳೆ. ನಂತರ ಅವಳುವೆ ನಮ್ಮ ಚಿಕ್ಕ ಹುಡುಗಿಯನ್ನ ಹುಡುಕಿ ಆ ರೂಮಿಗೆ ಹೋಗ್ಬಿಡ್ತಾಳೆ. ಸೊ ನಮ್ಮ ಹೀರೋಯಿನ್ ಆ ಕಿಲ್ಲರು ಈ ರೂಮ್ ಒಳಗಡೆನು ಬಂದ್ಬಿಡ್ಬಾರ್ದು ಅಂತ ಡೋರ್ ಅನ್ನು ಕ್ಲೋಸ್ ಮಾಡಿಟ್ಟು ಅದ್ರ ಮೇಲೆ ಕಬೋರ್ಡ್ ಅನ್ನೆಲ್ಲ ಹಾಕಿಡ್ತಾಳೆ. ಆದ್ರೆ ಅವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಿದ್ದಾನಲ್ಲ, ಅಷ್ಟೇ ಒಳಗಡೆ ಬಂದಿದ್ದ ತಕ್ಷಣ ಅವನು ನಮ್ಮ ಹೀರೋಯಿನ್ ಅನ್ನ ಹಿಡಿದು ಮತ್ತೆ ಎರ್ರ ಬೆರಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹೊಡೆದು ಕೆಳಗಡೆನೆ ಹಾಕ್ಬಿಡ್ತಾನೆ. ಅನ್ಕೊಂಡ್ ಸ್ಟೇಜ್ಗೆ ಹೋಗ್ಬಿಡ್ತಾಳೆ. ನಂತರ ಆ ಚಿಕ್ಕ ಹುಡುಗಿಯನ್ನ ಹುಡುಕಿ ನೋಡಿದ್ರೆ ಅವಳನ್ನ ಎಲ್ಲುವೇ ಕಾಣ್ತಾ ಇಲ್ಲ. ಹಾಗಾದ್ರೆ ಹುಡುಗಿ ಖಂಡಿತ ಮಂಚದ ಅಡಿಯಲ್ಲೇ ಹೌಸ್ಕೊಂಡಿರ್ಬೇಕು ಅಂತ ಅನ್ಕೊಂಡ ಕಿಲ್ಲರು ಆ ಮಂಚೆನೆ ಎತ್ತಿ ಬಿಸಾಕ್ಬಿಟ್ಟು ನಮ್ಮ ಚಿಕ್ಕ ಹುಡುಗಿಯನ್ನ ಹಿಡಿಯೋದಕ್ಕಾಗಿ ಹೋಗ್ತಾನೆ. ಆವಾಗ ಕರೆಕ್ಟ್ ಆಗಿ ಕಾನ್ಶಿಯಸ್ ಗೆ ಬರ್ತಾಳೆ ನಮ್ಮ ಹೀರೋಯಿನ್. ಅಷ್ಟೇ ಬೇಗನೆ ಎದ್ದು ಒಂದು ಜಾಡಿಯನ್ನ ತೆಗೆದು ಅವನ ತೊಳೆಗೆನೆ ಹೊಡಿತಾಳೆ. ನೋಡಿ ಜೋರಾಗಿ ಹೊಡೆದು ಹಾಗೆ ಕಿಟಕಿ ಮುಖಾಂತರ ಅವನನ್ನ ಹೊರಗಡೆ ತೊಳ್ತಾಳೆ. ಅಷ್ಟೇ ಮೇಲಿಂದ ಕೆಳಗಡೆ ಕಾಂಪೌಂಡ್ ಮೇಲೇನೆ ದೋಪ್ ಅಂತ ಬೀಳ್ತಾನೆ. ಸರ್ರೆಗೆ ಏಟಾಗಿ ಆ ಜಾಗದಲ್ಲಿ ಸಾಯ್ತಾನೆ ಕಿಲ್ಲರ್. ಅಲ್ಲಿಗೆನೆ ಅವನ ಕತೆ ಮುಗೀತು. ನಂತರ ಚಿಕ್ಕ ಹುಡುಗಿಗೆ ಬೆಂಕಿಯಿಂದ ಏನುವೆ ಆಗ್ಬಿಡ್ಬಾರ್ದು ಅಂತ ಅವಳನ್ನ ಹಾಗೆ ಅದೇ ಕಿಟಕಿ ಮುಖಾಂತರ ಹೊರಗಡೆ ನಿಧಾನಕ್ಕೆ ಕೆಳಗಡೆ ಬಿಟ್ಟು ತೂದು ಪಕ್ಕದಲ್ಲಿ ಇರುವ ಪೊದೆ ಒಳಗಡೆ ಎಸಿತಾಳೆ. ಹುಡುಗಿ ತಪ್ಪಿಸ್ಕೋತಾಳೆ. ನಂತರ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗೋಷ್ಟರಲ್ಲಿ ರೂಮ್ ಒಳಗಡೆ ಎಲ್ಲ ಬೆಂಕಿ ಬಂದ್ಬಿಡುತ್ತೆ. ಆದ್ರಿಂದ ಉಸಿರೋಡೋದಕ್ಕೆ ಆಗದೆ ಹಾಗೆ ಅನ್ಕಾನ್ಶಿಯಸ್ ಆಗಿ ಅಲ್ಲೇನೆ ಕೆಳಗಡೆ ಬಿದ್ದೋಗ್ತಾಳೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, ಮನೆ ಬೆಂಕಿ ಹಿಡ್ಕೊಬಿಟ್ಟಿದೆ ಅಂತ ಊರಲ್ಲಿರುವ ಜನರು ನೋಡ್ಬಿಟ್ಟು ಫೈರ್ ಫೈಟರ್ಸ್ ಗೆ ಕಾಲ್ ಮಾಡಿರ್ತಾರೆ. ಸರಿಯಾದ ಟೈಮ್ಗೆ ಅವ್ರುಗಳು ಬಂದು ನಮ್ಮ ಹೀರೋಯಿನ್ ಅನ್ನ ಇವಾಗ ಕಾಪಾಡ್ಬಿಡ್ತಾರೆ. ಸೊ ನಮ್ಮ ಹೀರೋಯಿನ್ ತಪ್ಪಿಸ್ಕೊಬಿಟ್ಲು. ಅದೇ ಸಮಯದಲ್ಲಿ ಇನ್ನೊಬ್ಬ ಕಿಲ್ಲರ್ ಬ್ಯಾಲೆನ್ಸ್ ಗಿರ್ತಿದ್ದಾನೆ ಅಲ್ವಾ, ಅದೇ ನೆಗೋಷಿಯಬಲ್ ಮಾತಾಡೋದಕ್ಕೆ ಹೋಗಿದ್ದ ಅಲ್ಲ, ನಮ್ಮ ಬ್ರ್ಯಾಂಡಿ ಜೊತೆಗೆ ಕೂಡ ಜಗಳ ಮಾಡಿರ್ತಾನಲ್ಲ. ಸೊ ಅವನು ಜಗಳದಿಂದ ತಪ್ಪಿಸ್ಕೊಂಡು ರೆಸ್ಟೋರೆಂಟ್ ಅನ್ನ ಬಿಟ್ಟು ಹೊರಗಡೆ ಬಂದು ಕಾರ್ನ ತಗೊಂಡು ಸ್ಟಾರ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಆಂಡಿ ಬಂದು ಅವನನ್ನ ಹಿಡಿದು ಗೆಲ್ದು ಹೊರಗಡೆ ಹಾಕಿ ಒಡಿ ಅಂತ ಹೊಡೆದು ಅವನನ್ನ ಹಿಡಿದು ಲಾಕ್ ಮಾಡ್ಕೋತಾರೆ. ನಂತರ ಕಿಲ್ಲರ್ ಅನ್ನ ಅವ್ರ ಕಾರಿಗೆ ಎತ್ತಿ ಹಾಕೊಂಡು ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಆ ಕಾಡಿನ ಒಳಗಡೆ ಕರ್ಕೊಂಡು ಬರ್ತಾರೆ. ಏನು ಅಂತ ನೋಡಿದ್ರೆ ಆ ಚಿಕ್ಕ ಹುಡುಗಿಯ ತಂದೆ ಆ ಕಿಲ್ಲರ್ಗಾಗಿ ವೇಟ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಗಾತ್ರದಲ್ಲಿ. ಸೊ ಆಂಡಿ ಮತ್ತೆ ಬ್ರ್ಯಾಂಡಿ ಆ ಕಿಲ್ಲರ್ ಅನ್ನ ಕರ್ಕೊಂಡು ಬಂದು ಅವರ ಮುಂದೆ ನಿಲ್ಲಿಸ್ತಾರೆ. ಆ ಜಾಗದಲ್ಲಿ ಕೂಡ ಕಿಲ್ಲರು ನನಗೆ ಫಸ್ಟ್ ಹಣವನ್ನ ಕೊಡಿ, ಆವಾಗ್ಲೇನೆ ನಿಮ್ಮ ಮಗಳು ಮತ್ತೆ ನಿಮಗೆ ವಾಪಸ್ ಸಿಗ್ತಾಳೆ ಅಂತ ಹೇಳ್ಬೇಕಾದ್ರೆ ನನ್ನ ಮಗಳು ಯಾವಾಗ್ಲೂ ನನಗೆ ಸಿಕ್ಬಿಟ್ಲು, ಇದರ ನಂತರವೇ ನಿನಗಿರೋದು, ಸುಮ್ನೆ ನಾರ್ಮಲ್ ಆಗಲ್ಲ, ನೀನು ಸಾಯೋದಿಲ್ಲ, ನಿನಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹಿಡಿದು ಎರ್ರ ಬಿರ್ರಿ ಹೊಡೆದಾಕ್ತಾರೆ. ಶರ್ಟ್ ಅನ್ನೆಲ್ಲ ಬಿಚ್ಚಿಸ್ಬಿಟ್ಟು ಏನೇನೋ ವೆಪನ್ಸ್ ಅನ್ನೆಲ್ಲ ಯೂಸ್ ಮಾಡಿ ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ.
ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಅನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಲ್ವಾ. ಸೊ ಅವಳನ್ನ ಆಂಬುಲೆನ್ಸ್ ಅಲ್ಲಿ ಇಟ್ಟು ಕರ್ಕೊಂಡು ಹೋಗ್ತಿರ್ತಾರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಅವಳ ಪಕ್ಕದಲ್ಲಿ ನಮ್ಮ ಚಿಕ್ಕ ಹುಡುಗಿ ಕೂಡ ಮಲ್ಗಿರ್ತಾಳೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಅಪ್ಪ ಸದ್ಯ ಹೇಗೋ ಈ ಚಿಕ್ಕ ಹುಡುಗಿಯನ್ನ ನಾವು ಕಾಪಾಡ್ಬಿಟ್ವಿ ಅಂತ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದ್ರುವೆ ಅವಳ ಮನ್ಸು ಪೂರ್ತಿ ತುಂಬಾನೇ ಬೇಜಾರು ನೋವಾಗ್ತಿರುತ್ತೆ. ನಮ್ಮ ಟೀಮ್ಮೇಟ್ಸ್ ಎಲ್ಲರೂ ಸತ್ತೋಗ್ಬಿಟ್ರಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ನಮ್ಮ ಹೀರೋ ಹೆಡ್ ಬಗ್ಗೆ ಯೋಚನೆ ಮಾಡಿ ಹಾಗೆ ಅಳ್ತಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿರ್ತಿತ್ತಲ್ವಾ? ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಹಾಗೆ ಗಾಬರಿ ಆಗಿರ್ತಿತ್ತಲ್ಲ, ನೆಕ್ಸ್ಟ್ ಏನಾಗ್ಬಹುದು ಅಂತ. ಸೊ ಮೂವಿ ಇಷ್ಟವಾಗಿದ್ರೆ ಮರಿಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ನಾನು ಎಕ್ಸ್ಪ್ಲೈನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ವಿಡಿಯೋವನ್ನು ಶೇರ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಬಾಯ್.